ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಬಿಟ್ಟು ಇದರ ವತಿಯಿಂದ ಆರ್ಥಿಕ ಸಾಕ್ಷರತಾ ಶಿಕ್ಷಣವನ್ನು ನೀಡಲು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಒಳ್ಳೆಯ ಉದ್ಯಮಿ, ಕೃಷಿಯಲ್ಲಿ ಉನ್ನತ ಆಸೆಯನ್ನು ಪಟ್ಟವರು ಶ್ರೀ ಆಲ್ವಿನ್ ಮಿನೇಜಸ್ ಇವರನ್ನು ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ಮೊದಲಿಗೆ ಪ್ರಾರ್ಥನೆ. ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ. ವರ ಪ್ರಸಾದಿಸೋ ಗಜಾನನ ಸುಮುಖನೇ ಹೇರಂಬ ಏಕದಂತನೇ ಸುರಮುನಿ ವಂದಿತಾನೆ ಗಜಕರ್ಣನೇ ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ. ಧೂಮ್ರಕೇತು ಗಣನಾಯಕ ಗಜಮುಖ ಲೋಕಪಾಲಕ ತಂದೆ ಗಣಪತಿ. ಶ್ರೀ ವಿಘ್ನೇಶ್ವರ ವಿನಾಯಕ. ವರ ಪ್ರಸಾದಿಸೋ ಗಜಾನನ ಗಜಾನನ ಗಜಾನನ. ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಸಂಪನ್ಮೂಲ ವ್ಯಕ್ತಿಯನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿ ಆಶಾ. ಎಲ್ಲರಿಗೂ ಶುಭೋದಯ. ಇಂದು ನಾವು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಾಕ್ಷರತಾ ಶಿಕ್ಷಣ ಈ ಕಾರ್ಯಕ್ರಮದಡಿ ಕೃಷಿ ಮಾಹಿತಿಯನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಶ್ರೀಯುತ ಆಲ್ವಿನ್ ಮಿನೇಜಸ್ ಇವರನ್ನ ಕೇಳಿಕೊಂಡಾಗ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಿದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಶ್ರೀಮತಿ ನಿಶಾ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಿದ್ದೇನೆ. ಶ್ರೀಯುತ ಆಲ್ವಿನ್ ಮಿನೇಜಸ್ ಇವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ನಮ್ಮ ಮುಖ್ಯೋಪಾಧ್ಯಾಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ಶಿಕ್ಷಕ ವೃಂದದವರು ಹಾಗೂ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೃಷಿ ಮಾಹಿತಿ ಈ ಕಾರ್ಯಕ್ರಮಕ್ಕೆ ಇವರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸಬೇಕಂತ ನಮ್ಮ ಸಂಪನ್ಮೂಲ ವ್ಯಕ್ತಿಯಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬೆಳಗ್ಗಿನ ಶುಭೋದಯ. ಎಲ್ಲ ಮಕ್ಕಳು ಎಷ್ಟನೇ ಕ್ಲಾಸಿನಿಂದ? 4 ಇವತ್ತು ನಿಮ್ಗೆ ಬೆಳಿಗ್ಗಿನ ಉಪಹಾರಕ್ಕೆ ರಾಗಿ ಕೊಟ್ರಲ್ಲ, ಒಳ್ಳೇದಿತ್ತ? ಬೆಲ್ಲವ ಸಕ್ಕರೆಯ? ಬೆಲ್ಲ. ಯುಗಾದಿ ಹತ್ತಿರ ಬರ್ತದಲ್ಲ, ವಸಂತ ಕಾಲ ಬಂದಾಯ್ತು, ಯುಗಾದಿ ಇನ್ನು ಬರ್ತದೆ. ಹಾಗೆ ಇವತ್ತು ನಿಮ್ಗೆ ಕೃಷಿ ಮಾಹಿತಿ ಕೊಡ್ಬೇಕು ಅಂತೇಳಿ ನನ್ನನ್ನು ಕರೆದಿದ್ದಾರೆ. ತರಕಾರಿ, ಭತ್ತ, ಗೋಧಿ, ಹಲಸಿನ ತೋಟ, ಕಲ್ತಿದ್ದೀರಿ ನೀವು, ನೋಡಿದ್ದೀರಿ. ಭತ್ತ ನೋಡಿದ್ದೀರಾ? ಎಷ್ಟು ಎತ್ತರ ಉಂಟದು? ಮರವಲ್ಲ, ಗಿಡವಾದು? ಪೊದೆ. ವೆರಿ ಗುಡ್. ನಮ್ಮ ಅಧ್ಯಾಪಕ ವೃಂದದವರು ಹಿಂದಿಗಡೆ ಕೇಳ್ತಾ ಇದ್ದಾರೆ.
ನನಗಿಂತ ದೊಡ್ಡ ಕೃಷಿ ಮಾಡಿದವರು ಎಲ್ಲ ಕೃಷಿಕರು. ಕೆಲವರು ಇದೇ ಶಾಲೆಯಲ್ಲಿ ಕಲಿತವರಿದ್ದಾರೆ, ಕೆಲವರು ನಮ್ಮ ಜಿಲ್ಲೆಯಿಂದ ಆಸುಪಾಸಿನಿಂದ ಬಂದವರಿದ್ದಾರೆ. ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಕೃಷಿಯ ಬಗ್ಗೆ ಎಷ್ಟು ಸಮಯದಲ್ಲಿ ಹೇಳಬಹುದು? ನನ್ನನ್ನು ಕರೆದಿದ್ದೀರಿ, ನಾನು ಟೀಚರ್ ಅಲ್ಲ, ಮಾಸ್ಟ್ರು ಕೂಡ ಅಲ್ಲ. ನನ್ನ ಅಪ್ಪ ಮಾಸ್ಟ್ರು, ಅಜ್ಜ ಮಾಸ್ಟ್ರು, ಹೆಂಡತಿ ಟೀಚರ್. ನಾನು ಮಾಸ್ಟ್ರು ಅಲ್ಲ, ಟೀಚರ್ ಅಲ್ಲ. ಯಾವಾಗ ಬಂದು ಮಾಡ್ಬೇಕು ಹೇಳಿ? ಸಾಯಂಕಾಲವ, ಮಧ್ಯಾಹ್ನವ, 1 ಗಂಟೆಯ, ಅರ್ಧ ಗಂಟೆಯ? 1 ಗಂಟೆ ಅಲ್ಲ, ಕರೆಕ್ಟ್ ಹೇಳಿದೆ. ಅದರ ನಂತರ ನೀವು ಎದ್ದು ಹೋಗ್ತೀರಿ ಖಂಡಿತ. ಕೃಷಿಯನ್ನು 1 ಗಂಟೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಮಕ್ಕಳು ಇವತ್ತು ಊಟ ನಮ್ಮ ರಾಗಿ ಎಲ್ಲ ಕುಡಿದಾಗಿ ಮನೆಗೆ ಹೋಗಿ ಅಮ್ಮ ನಂತರ ನಾವು ಏನು ಹೇಳುದು? ಅಮ್ಮ ಬಡಾಪುಂಡು ತಿಂದ್ರೆ ಕೊರ್ಲೆ ಹೇಳುದು ಅಲ್ವಾ? ಅಮ್ಮ ಏನು ಕೊಡ್ತಾರೆ? ಊಟ, ತಿಂಡಿ ಎಲ್ಲ ಕೊಡ್ತಾರಲ್ಲ. ಅದು ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟು? ತುಂಬಾ ಉಂಟು. ನೀವೇನು ಮಾಡ್ತೀರಿ ಕೊಡ್ಲಿಕ್ಕೆ ಲೇಟ್ ಆದ್ರೆ? ಏನ್ ಮಾಡ್ತೀರಿ? ಸತ್ಯ ಹೇಳ್ಬೇಕು, ಬೈತೀರಾ? ಮತ್ತೆಂತ ಮಾಡ್ತೀರಿ? ಕೇಳ್ತೀರಲ್ಲ. ಹಾಗೇನೆ ಒಂದು ದೋಸೆ ಮಾಡ್ಬೇಕಾದ್ರೂ ಕಷ್ಟ ಇದೆ. ಅದಕ್ಕೂ ಮುಂಚಿನ ದಿನ ಕೆಲಸ ಶುರು ಮಾಡಬೇಕು. ಕಾವಲಿಗೆ ಹಾಕಿ ಬಿಸಿ ಮಾಡಿ ತಿನ್ಲಿಕ್ಕೆ ಸುಲಭ. ಅಮ್ಮ ತಿಂಡಿ ಕೊಡಿ ಅಂತ ಹೇಳಿದ್ರೆ ಅಮ್ಮ ಕೊಡ್ತಾರೆ, ಕರುಣೆ ತೋಡಿ. ಮೊದಲನೇ ದಿವಸ ನಿದ್ದೆ ಕಳೆದು ಕಲ್ಲಿನಲ್ಲಿ ಅರ್ದು ರೆಡಿ ಮಾಡಿ ಇಟ್ಟು ಮರು ದಿವಸ ಬೆಳಿಗ್ಗೆ ತಿಂಡಿ ಮಾಡಿ ಕೊಡ್ತಾರೆ. ಅದನ್ನು ಮಾಡಬೇಕಾದ್ರೆ ನಾವು ಕೃಷಿ ಮಾಡ್ಬೇಕು ಅಲ್ವಾ? ಜೋಳ ಬೇಕು, ಗೋಧಿ ಬೇಕು, ಅಕ್ಕಿ ಬೇಕು, ಎಲ್ಲ ಸಾಮಾನು ಬೇಕು. ಅದು ಮಾಡಬೇಕಾದ್ರೆ ನಾವು 6 ತಿಂಗಳ ಮುಂಚೆ ಕೆಲಸವನ್ನು ಶುರು ಮಾಡಬೇಕು. ಕೃಷಿ ತಮಗೆ 1ರಿಂದ 7ನೇ ಕ್ಲಾಸಿನವರೆಗೆ ಹೇಗೆ ಕಲಿಸ್ತಾರ ಅದೇ ರೀತಿಯಾಗಿ ಕೃಷಿ ಮಾಡಬೇಕಾದ್ರೂ ಕೂಡ 10-12 ವರ್ಷದ ಅನುಭವ ಬೇಕು. ಹೌದಾ? ನಾನು ಇವತ್ತು ನಿಮ್ಗೆ ಕೃಷಿ ಮಾಡಿ ಬೆಂಡೆಕಾಯಿ ಕೃಷಿ ಮಾಡಿ ಬಿಟ್ರೆ ನಾವು ಮನೆಗೆ ಹೋಗಿ ಬೆಂಡೆಕಾಯಿ ಕೃಷಿ ಮಾಡ್ತೀರಾ? ಆಗ್ತದಾ? ಅದಕ್ಕೆ ಏನೆಲ್ಲ ಬೇಕು? ಮಣ್ಣು ಭೂಮಿ ಕೊಡ್ತದೆ, ನೀರು ಭೂಮಿ ಕೊಡ್ತದೆ, ಬೀಜ ಕೂಡ ಪ್ರಕೃತಿ ಕೊಡ್ತದೆ ಅಲ್ವಾ? ಗೊಬ್ಬರ ನಾವು ತಯಾರು ಮಾಡುದು. ಈಗ ಇಲ್ಲಿರುವ ಮಕ್ಕಳಿಗೆ ಕೃಷಿ ಮಾಡಲು ಯಾವುದರ ಮೇಲೆ ಎಲ್ಲ ಅಭಿರುಚಿ ಉಂಟು ಹೇಳಿ? ಮಾವಿನ ಮರ ನೆಟ್ರೆ ಆಯ್ತು, ಅದು ಬೆಳೀತದೆ. ಭತ್ತ ಮಾಡ್ತೀರಾ? ತೆಂಗು ಮನೆಯಲ್ಲಿ ಉಂಟಲ್ಲ? ಮತ್ತೆ ಮೊದಲು ನಮ್ಗೆ ಮಣ್ಣಿನ ಪ್ರೀತಿ ಬೇಕು ಅಲ್ವಾ? ಪ್ರಕೃತಿಯ ಪ್ರೀತಿ ಬೇಕು. ಏನು? ಅದರ ಸೊಬಗನ್ನು ನಾವು ಸವಿಬೇಕು. ಶಾಲೆಯ ಹೂದೋಟ ಚೆನ್ನಾಗಿಲ್ಲದಿದ್ರೆ ಹೆಸರು ಯಾರಿಗೆ ಅಲ್ವಾ? ಶಾಲೆ ಯಾರ್ದು? ಅಲ್ಲಿ ಕಲಿಸುವ ಅಧ್ಯಾಪಕ ವೃಂದದವರು ಏನ್ ಹೇಳ್ತಾರೆ? ಮಕ್ಕಳಿಗೆ ಏನು ಕಲಿಸ್ಲಿಲ್ಲ ಅಂತ ಹೇಳ್ತಾರೆ, ಹೌದಾ? ಹಾಗೇನೆ ಅದು ಎಲ್ಲ ಪರಿಕರ ನಮ್ಗೆ ಬೇಕು. ಆದ್ರಿಂದ ನಾವು ಭೂಮಿಗೆ ಹತ್ತಿರ ಸಂಬಂಧ, ನೀರಿನ ಪ್ರೀತಿ ಬೇಕು, ಪ್ರಕೃತಿಯ ಪ್ರೀತಿ ಬೇಕು, ಮತ್ತೆ ವರ್ಷದಲ್ಲಿ ಯಾವ ಕಾಲಗಳು ಬರ್ತವೆ ಅದರ ಮಾಹಿತಿ ಬೇಕು. ಕಲಿಸಿದರಲ್ಲ ಯಾವುದೆಲ್ಲ ಕಾಲ?
ಕರೆಕ್ಟ್ ಕಾಲ ಕಲ್ತಿದ್ದೀರಿ. ಈ ಕಾಲದಲ್ಲಿ ಏನೆಲ್ಲ ಕೆಲಸ ಮಾಡಬೇಕು, ಏನೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ತಿಳ್ಕೊಳ್ಬೇಕು ಮೊದಲು ಅಲ್ವಾ. ಮಳೆಗಾಲದಲ್ಲಿ ಹೇಗೆ ಮಳೆ ಬರ್ತದೆ, ಕೊಡೆ ಇಟ್ಕೊಂಡು ನಾವು ಶಾಲೆಗೆ ಬರ್ತದೆ, ಜಾಸ್ತಿ ಬಂದ್ರೆ DC ರಜೆ ಕೊಡ್ತಾರೆ ಅಲ್ವಾ. ನಮ್ಗೆ ಬಾರಿ ಮನೆಗೆ ಹೋಗಿ ಚಪ್ಪಲಿ ತಟ್ಟುದಲ್ಲ. ಬೆಳಿಗ್ಗೆ ಎದ್ದು ಈಗಿನ ಮಕ್ಕಳು ನಮ್ಮ ಅರ್ಧ ಕೊಡೆಯನ್ನು ನಾವು ಇಲ್ಲಿ ತರ್ತಿದ್ದೆವು, ಮತ್ತೆ ಒಂದು ಕಂಚಿನ ಬುತ್ತಿಯಲ್ಲಿ ನಾವು ಬೆಳಿಗ್ಗೆ ಅನ್ನ ತರ್ತಿದ್ದೆವು. ನಿಮ್ಗೆಲ್ಲ ಕೊಡ್ತಾರೆ, ಈಗಿನ ಮಕ್ಕಳಿಗೆಲ್ಲ ಶಾಲೆಯಲ್ಲಿ ಕೊಡ್ತಾರೆ. ಬೆಳಿಗ್ಗೆ ಎದ್ದು TV ನೋಡುದು. DC ಅವರು ರಜೆ ಕೊಡ್ತಾರಾ? ಕೊಟ್ರೆ DC ಒಳ್ಳೆ ಮುಲ್ಲೆ ಮುಗಿಲನ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳ್ಳೆ DC ಅಲ್ವಾ. ಈಗಿನ DC ಇನ್ನು ಕೊಡುವುದಿಲ್ಲ, ನಿನ್ನೆನೆ ಹೇಳಿದ್ದಾರೆ, ಜೋರಿದ್ದಾರೆ. ಆದ್ರಿಂದ ನಾವು ಸಮಯ ಹಾಳು ಮಾಡುವುದು ಬೇಡ. ಪ್ರಕೃತಿಯಲ್ಲಿ ನಾನಾ ತರಹದ ಕೃಷಿ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲು ಭತ್ತದ ಕೃಷಿಯನ್ನು 3 ವಿಭಾಗ ಮಾಡ್ತಿದ್ದರು: ಎನೆಲು, ಸುಗ್ಗಿ, ಕೊಳಕೆ. ಎನೆಲು ಪ್ರಕೃತಿಯಲ್ಲೇ ಆಗುವಂಥದ್ದು. ಅದಕ್ಕೆ ನಾವು ಸ್ವಲ್ಪ ಮಾಡಿದ್ರೆ ಮಳೆ ಬಂದು ಆ ಪ್ರಕೃತಿಯೇ ನಮ್ಗೆ ಬೆಳೆಯನ್ನು ನೀಡುತ್ತಿತ್ತು. ಸುಗ್ಗಿಯ ಬೆಳೆಯನ್ನು ಭಾರಿ ಸೂಕ್ಷ್ಮವಾಗಿ ಗದ್ದೆಯನ್ನು ಹದ ಮಾಡಿ ಹುಲ್ಲನ್ನು ತೆಗೆದು ಮದುಮಗಳಾಗಿ ಮಾಡಿ ಬಿತ್ತಿ ಬೆಳೆಯನ್ನು ತೆಗೆಯುವಂಥದ್ದು. ಕೊಳಕೆ ನೀರಿದ್ದವರಿಗೆ ಮಾತ್ರ. ಏನು ಸ್ವಲ್ಪ ಮಾಡಿದ್ರು ಅದಕ್ಕೆ ನೀರು ಕೊಟ್ಟರು ತಾನಾಗೆ ಪ್ರಕೃತಿ ಬೆಳೀತಿತ್ತು. ಈಗ ನೀರಿನ ಅಭಾವ ಆದ್ದರಿಂದ ಆ ಬೆಳೆಯನ್ನು ಬಿಟ್ಟಿದ್ದಾರೆ. ಭತ್ತದ ಕೃಷಿಯನ್ನು ಬಿಟ್ಟು 20,000 ಹೆಕ್ಟೇರ್ ಇದ್ದದ್ದಾಗೆ ಈಗ ಭತ್ತದ ಕೃಷಿ 4,000 ಹೆಕ್ಟೇರಿಗೆ ಬಂದು ನಿಂತಿದೆ. ಈಗ ಭತ್ತದ ಕೃಷಿ ಮಾಡುವವರಿಗೆ ಸರ್ಕಾರ ನಮ್ಗೆ ಸಹಕಾರ ಕೊಡ್ಬೇಕು, ಕೇರಳ ಮಾದರಿ ಅಂತೇಳಿ ನಮ್ಮ ರೈತರ ಬೇಡಿಕೆ. ಅದಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ಮೊದಲು ನಾವು ಸಣ್ಣದಿರುವಾಗ ಯಾರಾದ್ರೂ ಚಂಡಮಾರುತದ ಬಗ್ಗೆ ತಿಳ್ಕೊಂಡದಿಲ್ಲ. ಏನೋ ಒಂದು 4, 5, 10 ವರ್ಷಕ್ಕೆ ಒಂದು ಚಂಡಮಾರುತ ಬರ್ತಿತ್ತು ಅಲ್ವಾ. ಈಗ ನಿಮ್ಗೆ ಚಂಡಮಾರುತ ವರ್ಷಕ್ಕೆ ಎಷ್ಟು ಬರ್ತದೆ? 2-3 ಸಲ. ಅದಕ್ಕೆ ಹೆಸರು ಯಾರು ಇಡುದು? ಹೆಸರು ಇಡ್ತಾರಲ್ಲ ಅಲ್ವಾ. ಒಳ್ಳೊಳ್ಳೆ ಹೆಸರು ಇಡ್ತಾರೆ. ಹೆಸರು ಎಲ್ಲಿಂದ ಬರ್ತದೆ? ಆ ಹೆಸರು ಇಡುವುದರಲ್ಲೇ ನಾವು ತಲ್ಲೀನರಾಗಿದ್ದೇವೆ. ಪ್ರಕೃತಿ ಕೂಡ ನಮ್ಗೆ ಮಾನವನಿಗೆ ಬಿಟ್ಟು ದೂರ ಹೋಗ್ತಾ ಇದೆ. ಯಾಕೆ? ನಮಗೆ ಪ್ರಕೃತಿಯ ಮೇಲೆ ಪ್ರೀತಿ ಇಲ್ಲ. ನಾವು ಬೇಕಾಬಿಟ್ಟಿಯಾಗಿ ಪ್ರಕೃತಿಯನ್ನು ಉಪಯೋಗ ಮಾಡಿ ನಾವು ತಿಂದದ್ದನ್ನು ಮಾರ್ಗದಲ್ಲಿ ಬಿಸಾಡಿ ಪ್ರಕೃತಿ ಕಲುಷಿತ ಆಗಿದೆ. ಬೆಂಕಿ ಬೀಳುತ್ತದೆ. ಫ್ಯಾಕ್ಟರಿ ಕಾರ್ಖಾನೆಗಳು ಜಾಸ್ತಿ ಆಗಿದೆ. ಅದರ ಬಿಸಿಗೆ ಪ್ರಕೃತಿಯೇ ಅದನ್ನು ಸಮತೋಲನ ಮಾಡ್ತಾ ಇದೆ ಈ ಚಂಡಮಾರುತಗಳು ಬಂದು. ಆದ್ದರಿಂದ ವರ್ಷಕ್ಕೆ 10 ಚಂಡಮಾರುತಗಳು. ಮೊದಲು ಮಳೆಗಾಲ 3 ತಿಂಗಳಿತ್ತು. ಈಗ ಮಳೆಗಾಲ ಈ ಹೋದ ವರ್ಷ 6 ತಿಂಗಳಾಗಿದೆ. ಮುಂದಿನ ವರ್ಷ ಹೇಗೆ ನಡೀತದೆ ಅಂತೇಳಿ ಗೊತ್ತಾಗುದಿಲ್ಲ. ಆದರೆ ಸರ್ಕಾರ ನಿಮ್ಗೆ ಕೃಷಿ ಮಾಹಿತಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಅಧ್ಯಾಪಕ ವೃಂದದವರು ನಿಮ್ಗೆ ಒಂದು ಕೃಷಿ ಮಾಹಿತಿ ಕೊಡಬೇಕು ಅಂತೇಳಿ ನನ್ನನ್ನು ಕರೆದು ಇಲ್ಲಿ ನಿಲ್ಲಿಸಿದ್ದಾರೆ. ನಾನು ಕೂಡ ಸಣ್ಣಿರುವಾಗ ನನ್ನ ಕತೆ ಮೊದಲು ಹೇಳ್ತೇನೆ, ಅದರ ನಂತರ ನಾನು ಕೂಡ ಇದೇ ಶಾಲೆಯಲ್ಲಿ 1ನೇ ಶಾಲೆಯಿಂದ ಇಲ್ಲಿ 5ನೇ ಕ್ಲಾಸು ಇಲ್ಲೇ ಕೂತ್ಕೊಂಡು, ಇದು ದೇವರ ಕೋಣೆ ಕಲ್ತದ್ದು. 4ನೇ ಕ್ಲಾಸಿನ ಮಕ್ಕಳು ಅಲ್ಲ, ಕೈ ಎತ್ತಿ ಹಾಕಿ. ನಾನು ನನ್ನ ಸ್ವಂತ ಮನೆಯಲ್ಲಿ 4ನೇ ಕ್ಲಾಸಿನಲ್ಲಿ ಇರುವಾಗ ಸುಗ್ಗಿಯ ಗದ್ದೆಯ ಬದಿಯ ಹುಲ್ಲು ತೆಗೆಯುವುದು, ಹುಣಿ ತೆಗೆಯುವುದು, ಹುಣಿದೆಪ್ಪುಣು ಅಂತ ಹೇಳ್ತಿದ್ರು. ನಾನು ಕೈ ಕೆಳಗೆ ಹಾಕಿ ಮಾಡ್ತಿದ್ದೆ 4ನೇ ಕ್ಲಾಸ್. ನನಗೆ ಹಾರ ಎಲ್ಲ ಕೊಡ್ತಿರ್ಲಿಲ್ಲ. ಕಾಲಿಗೆ ಹಾಕ್ತೇನೆ, ಕೈಗೆ ಹಾಕ್ತೇನೆ, ಕತ್ತಿ ಎಲ್ಲ ಕೊಡ್ತಿರ್ಲಿಲ್ಲ. ಕಲ್ತೆ.
5ನೇ ಕ್ಲಾಸಿನಲ್ಲಿ ಗದ್ದೆಯನ್ನು ಬಿತ್ತಲಿಕ್ಕೆ ಕಲಿತೆ. ಗೊತ್ತುಂಟಲ್ಲ ಬಿತ್ತುವುದು. ಗದ್ದೆ ಬಿತ್ತುವವನಿಗೆ ಏನೆಲ್ಲ ಈಗ ಸೌಕರ್ಯ ಮಾಡಿಕೊಡ್ತಾರೆ, ಮುಂಡಾಸ್ ಕೊಡ್ತಾರೆ, ಚಹಾ ಕೊಡ್ತಾರೆ, ಹೂ ಕೊಡ್ತಾರೆ, ಗೌರವಿಸ್ತಾರೆ. ಅದರ ನಂತರ ಗದ್ದೆ ಬಿತ್ತಲಿಕ್ಕೆ ನಾನು ಬಿತ್ತಿದೆ. ಅದಕ್ಕೆ ಪ್ರೇರಣೆ ಯಾರು? ನಮ್ಗೆ ನನ್ನ ತಾಯಿ. ಜನ ಬರ್ತಿರ್ಲಿಲ್ಲ, ನನ್ನ ತಾಯಿ ಮಗ ನೀನು ಬಿಸಾಡು ಅಂತೇಳಿ ಬೀಜವನ್ನು ಕೊಟ್ಟರು. ನಾನು ಬಿಸಾಡಿದೆ. ಹೇಗೂ ಬಿಸಾಡಿದ್ರೆ ಭೂಮಿಯಲ್ಲಿ ಬೀಜ ಮೊಳಕೆ ಬರ್ತದೆ. ಗದ್ದೆಯಲ್ಲಿ ಗದ್ದೆ ಬಿತ್ತಲಿಕ್ಕೆ ಕಲಿತೆ. 6ನೇ ಕ್ಲಾಸ್ ಆಯ್ತು, 7ನೇ ಕ್ಲಾಸ್ ಆಯ್ತು, ನನಗೆ 2 ವರ್ಷ ಪ್ರಾಕ್ಟೀಸ್ ಆಯ್ತು. ಮನೆಯಲ್ಲಿ ಕೋವಿ ಇತ್ತು, ಬಂದೂಕು. ಕೋವಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ 7ನೇ ಕ್ಲಾಸ್ ಅಲ್ಲಿ, 1982ನೇ ಇಸ್ವಿಯಲ್ಲಿ. ಗೊತ್ತಾಯ್ತಾ? ಯಾಕೆ ಕತೆ ಹೇಳುದು? ಇಂಪಾಗ್ತದಲ್ಲ ಕೇಳಲಿಕ್ಕೆ ನಿಮ್ಗೆ. ಈಗಿನ ಮಕ್ಕಳು, ನಮ್ಗೆ ಟಿವಿ ಇರ್ಲಿಲ್ಲ, ಬೇರೆ ಯಾವ ಆಟೋಟ ಇಲ್ಲ. ನಮ್ಗೆ ವರ್ಷಕ್ಕೆ ಇದ್ರೆ 1 ಆಟ 2 ನಾಟಕ ಗೋಗುಡ್ಡೆಯಲ್ಲಿ, ಅಷ್ಟು ಮಾತ್ರ ಇತ್ತು. ಈಗ ಲೆಕ್ಕ ಜಾತ್ರೆನೂ ಇರ್ಲಿಲ್ಲ, ಹಬ್ಬನೂ ಇರ್ಲಿಲ್ಲ, ಮದುವೆ ಸಮಾರಂಭಕ್ಕೆ ಹೋಗ್ಲಿಕ್ಕೂ ಇರ್ಲಿಲ್ಲ. ವರ್ಷಕ್ಕೆ 1-2 ಮದುವೆ ಇತ್ತು. ನಾವು ಆಸೆ ಪಡ್ತಿದ್ದೆವು. ಈಗಿನ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಉಂಟು. ಈಗಿನ ಮಕ್ಕಳಿಗೆ ಆಟಿಯಲ್ಲಿ ತಿಂಡಿ ತಿನಿಸು ಎಲ್ಲ ಸಂಘ ಸಂಸ್ಥೆಯವರು ಮಾಡಿ ನಿಮ್ಗೆ ತಿಂಡಿ ತಿನಿಸು, ಜನ ಸೇರ್ಬೇಕು ಅಂತೇಳಿ ಕರೆಯುದು. ನಮ್ಮ ತಿಂಡಿ ತಿಂದು ಹೋಗಿ. ಮತ್ತೆ ಒಂದು ದಿವಸ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಶಾಲೆಯವರು, ಎಕ್ಸಲೆಂಟ್ ಶಾಲೆ, ಆಳ್ವಾಸ್ ಶಾಲೆ, ಬೇರೆ ಶಾಲೆಯವರು ಎಲ್ಲ ಗದ್ದೆಯಲ್ಲಿ 1 ದಿನ ಗದ್ದೆಯಲ್ಲಿ ನಲಿಯುದು. ಖುಷಿ ಆಗ್ತದೆ, ಸಂತೋಷ. ಈಗಿನ ಪರಿಸ್ಥಿತಿಗೂ ಆಗಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರಿಂದ ನಮಗೆ ಮೊದಲು ನಾನು ಶುರುವಿಗೆ ಹೇಳಿದಂಥದ್ದು, ಪ್ರಕೃತಿಯ ಪ್ರೀತಿ ನಮಗೆ ಬೇಕು ಅಲ್ವಾ? ಇಂಪಾಗ್ತದಲ್ಲ ಕೇಳಲಿಕ್ಕೆ ನಮ್ಗೆ. ನಿಮ್ಗೆ ಏನು ಹೇಳಿದ್ರು ಇದರ ಬಗ್ಗೆ ಅರಿವಿಲ್ಲ. 1ರಿಂದ 10ನೇ ತರಗತಿವರೆಗೆ ಶಾಲೆಯಲ್ಲಿ ಏನು ಕಲಿಸಿದ್ದಾರೆ ಅದನ್ನು ಮಾತ್ರ ಕೇಳುವುದು. ಮನೆಗೆ ಬಂದು ಅಪ್ಪಮ್ಮ ಹೇಳಿದ್ದು ಅದು ಸರಿ ಇಲ್ಲ, ಟೀಚರ್ ನಮ್ಗೆ ಹಾಗೇ ಹೇಳಿದ್ದಾರೆ, ಅದನ್ನೇ ಮಾಡೋದಂತ ಮಕ್ಕಳು ಮಾಡೋದು. ಅದರಿಂದ ಕೆಲವು ಕಥೆಗಳನ್ನು ಹೇಳಬೇಕು. ನಮ್ಗೆ ಗುರುವಾರ ದಿವಸ ಇಲ್ಲಿ ಕತೆ ಇತ್ತು. ನಾವು ಶಾಲೆ ಬಗ್ಗೆ ಅಲ್ಲ, ಕತೆ ಕೇಳಲಿಕ್ಕೆನೆ, ಪದ್ಯ ಹೇಳಲಿಕ್ಕೆ ವಾರಕ್ಕೆ ಒಮ್ಮೆ. ಈಗ ಮಕ್ಕಳಿಗೆ ಪ್ರತಿಭಾ ಕಾರಂಜಿ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಹೋಬಳಿ ಮಟ್ಟ ಎಲ್ಲ ಇದೆ. ಆಟೋಟ ಸ್ಪರ್ಧೆಗಳು ಇದೆ. ನಮ್ಮನ್ನು ಕರೆದು ಭಾಷಣ ಕೂಡ ಮಾಡ್ತೀವಿ. ಬೇರೆ ಬೇರೆ ವಿಚಾರಗಳೂ ಇದ್ದಾವೆ. ಅದರಿಂದ ಕೃಷಿಯ ಬಗ್ಗೆ ಮೊದಲು ನಾವು ಗಿಡ ಮರಗಳನ್ನು ನೆಡ್ಬೇಕಲ್ಲ. ನೆಡ್ತೀರಲ್ಲ. ಮಾವಿನ ಮರ ಹೇಳಿದ್ರು, ಹಲಸಿನ ಮರ ಹೇಳಿದ್ರು, ಬಾಕಿ ವಸ್ತುಗಳು ಏನಾದ್ರೂ ನೆಡ್ಬೇಕಾದ್ರೂ ಈಗ ಒಂದು ವಾಹನ ತಯಾರು ಮಾಡಿದ್ರು ಫ್ಯಾಕ್ಟರಿಯಲ್ಲಿ, ಅದಕ್ಕೆ ತಜ್ಞರ ಅಭಿಪ್ರಾಯ ತಗೊಂಡು ತಜ್ಞರ ಇಂಜಿನಿಯರ್ಗಳು ಅದನ್ನು ತಯಾರು ಮಾಡಿ ನಮ್ಗೆ ಕೊಡುದು. ಈಗಿನ ಕೃಷಿ ಕೂಡ ಹಾಗೆ, ವಿಜ್ಞಾನಿಗಳಿದ್ದಾರೆ, ತಜ್ಞರು ಇದ್ದಾರೆ, ಬೇರೆ ಬೇರೆ ರೀತಿಯ ಕೃಷಿ ಮಾಡುವವರಿಂದಲೇ ಮಾಹಿತಿ ಪಡ್ಕೊಂಡು ಕೃಷಿ ಮಾಡಬೇಕಾಗುತ್ತೆ. ನಾನು ಹೇಳಿದೆ ದೋಸೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟಾ, ಹಾಗೇನೆ ಕೃಷಿ ಮಾಡ್ಲಿಕ್ಕೆ 6 ತಿಂಗಳ, 1 ವರ್ಷ, 2 ವರ್ಷ, 3 ವರ್ಷ ಇಳುವರಿ ಬರ್ಬೇಕಾದ್ರೆ ಕಾಯಬೇಕು. ಆದ್ರಿಂದ ನೀವು ಈಗ ಮನೆಗೆ ಹೋಗಿ ಪ್ರತಿ ವರ್ಷ ಬೇರೆ ಬೇರೆ ಸಂಘ ಸಂಸ್ಥೆಗಳು ವನಮಹೋತ್ಸವ ಕಾರ್ಯಕ್ರಮ ಮಾಡಿ ಮಕ್ಕಳನ್ನು ಹುರಿದುಂಬಿಸ್ತಾ ಇದ್ದಾರೆ. ಬೇರೆ ಬೇರೆ ಮದ್ದಿನ ಗಿಡಗಳು, ಔಷಧಿ ಗಿಡಗಳು, ಹಣ್ಣು ಹಂಪಲಿನ ಗಿಡಗಳು, ಇದರ ನಂತರ ಜಾಸ್ತಿ ದೊಡ್ಡ ಬೆಳೆಯುವ, ಜಾಸ್ತಿ ಎಲೆ ಕೊಡುವ ಮರಗಳನ್ನು, ಗಿಡಗಳನ್ನು ಸರ್ಕಾರ, ಫಾರೆಸ್ಟ್ ಇಲಾಖೆ ನಮಗೆ ಕೊಡ್ತದೆ. ನಾವು ಭಾರಿ ಚಂದ ಮಾಡಿ ಶಾಲೆಯಲ್ಲಿ ಕೊಟ್ಟ ಗಿಡಗಳನ್ನ 3-3, 4-4 ಗಿಡಗಳನ್ನು ಮನೆಗೆ ಕೊಂಡೋಗಿ ಎಲ್ಲಿಡುದು? ಎಲ್ಲಿಡ್ತೇವೆ ನಾವು? ಮನೆಯಲ್ಲಿ
ಬಚ್ಚಲು ಮನೆಯ ಹಿಂದ್ಗಡೆ ಇಡುವುದಲ್ಲ, ಇಡ್ತಿರಲ್ಲ ನೀರು ಬೀಳುವಲ್ಲಿ. ನಾವು ಸರ್ವೆ ಮಾಡ್ತೇವೆ, ವನ ಮಹೋತ್ಸವ ಮಾಡಿ ಗಿಡಗಳನ್ನು ಕೊಟ್ಟ ಮೇಲೆ ಸರ್ವೆ ಮಾಡಿ ಮನೆಗೆ ಹೋದಾಗ ಆ ಗಿಡ ಎಲ್ಲಿರ್ತದೆ? ಬಚ್ಚಲು ಮನೆಯ ಇಲ್ಲ ತೆಂಗಿನ ಮರದ ಇಲ್ಲ ಆಲದ ಮರದ ಇಲ್ಲ ಮಾವಿನ ಮರದ ಬುಡದಲ್ಲಿ ಇರ್ತದೆ. 6 ತಿಂಗಳ ನಂತರ ನೆಡುವುದಿಲ್ಲ. ಮತ್ತೆ ನಮ್ದು ಏನು? ಕಾಡು ಬೆಳೆಸಿ ನಾಡು ಉಳಿಸಿ. ಕರೆಕ್ಟ್ ಗೊತ್ತಿದೆ. ನಾವು ಕೊಂಡೋಗಿ ಎಲ್ಲಿಯಾದ್ರೂ ಆ ಗಿಡವನ್ನ ಮಣ್ಣಿನಲ್ಲಿ ಹಾಕಿ ಅದಕ್ಕೆ ವಾರಕ್ಕೆ 2 ತಂಬಿಗೆ ನೀರು ಹಾಕಿದ್ರು ಅದು ಮರವಾಗಿ ಹೆಮ್ಮರವಾಗಿ ಬೆಳೆದು ನಮ್ಗೆ ಆಮ್ಲಜನಕವನ್ನು ಕೊಟ್ಟು ನಮ್ಮ ಪ್ರಕೃತಿಯ ಏನು ಹೊಗೆಯ ಮತ್ತೆ ಇಂಗಾಲದ ಡೈಆಕ್ಸೈಡ್ ಇದೆ ಅದನ್ನು ಎಳ್ಕೊಂಡು ನಮ್ಗೆ ಒಳ್ಳೆಯ ಗಾಳಿಯನ್ನು ಕೊಡ್ತದೆ ಅಲ್ವಾ? ಕಲ್ತಿದ್ರಲ್ಲ, ವಿಜ್ಞಾನ ಟೀಚರ್ ಕಲಿಸಿದ್ರಲ್ಲ. ಆದ್ರಿಂದ ನಮ್ಗೆ ಗಿಡಗಳ ಮೇಲೆ ಪ್ರೀತಿ ಬರಬೇಕು. ಅದು ಗಿಡಗಳು ಕೂಡ ನಿಮ್ಮಂತೆ ಸಣ್ಣ ಮಕ್ಕಳಿದ್ದಾಗೆ ಅಲ್ವಾ? ಆ ಗಿಡವನ್ನು ನೆಟ್ಟು ಬೆಳೆಸಿದ ನಂತರ ನಮ್ಗೆ ಆ ಮರ ಏನೆಲ್ಲ ಕೊಡ್ತದೆ? ಮತ್ತೆ ಪೀಠೋಪಕರಣ, ಮನೆ ಕಟ್ಟಲಿಕ್ಕೆ ಪರಿಕರ, ಮತ್ತೆ ಎಲ್ಲ ಕೊಡ್ತದಲ್ಲ. ಅದೇ ಒಂದು ಮರದಿಂದ ನಮ್ಗೆ ಏನೆಲ್ಲ ಪ್ರಯೋಜನ ಉಂಟು ಅಂತೇಳಿ. ಒಂದು ಸಣ್ಣ ಮಕ್ಕಳನ್ನು ಭಾಷಣ ಮಾಡುವುದರಲ್ಲಿ ಇದ್ದೀರೇನು? ಇಲ್ಲಿ ಯಾರು ಭಾಷಣಗಾರರು? ಒಳ್ಳೆ ಭಾಷಣಗಾರರು ಇದ್ದೀರಾ? ನಾನೊಂದು ವಿಷಯ ಕೊಡುದು, ಅದರ ಬಗ್ಗೆ ನೀವು ಪ್ರಬಂಧ ಬರೆದಾಗೇನೆ ಭಾಷಣ ಮಾಡಬೇಕು. ಒಂದು ಮರದ ಬಗ್ಗೆ ಹೇಳಪ್ಪ ಅಂತ ಅಲ್ವಾ? ನಮ್ಗೆ ಒಳ್ಳೆ ಪ್ರಬಂಧ ಬರೀಲಿಕ್ಕೆ ಬರ್ತದಲ್ಲ. ಹಾಗೆಯೇ ನಾನೊಂದು ಶಾಲೆಗೆ ಹೋಗಿದ್ದೆ. ಆ ಶಾಲೆಯಲ್ಲಿ ನನಗೆ ತರಬೇತಿ ಕೊಡ್ಲಿಕ್ಕೆ ಹೇಳಿದ್ರು. ಯಾರಿಗೆಲ್ಲ ಎಲ್ಲ ಮಕ್ಕಳು ಕೈ ಮೇಲೆ ಹಾಕಿದ್ರು. ನನಗೆ ಕೃಷಿ ಮಾಡಬೇಕು, ಇದು ಮಾಡಬೇಕು. ನಾನು ಹೇಳಿದೆ, ಸುಗ್ಗಿಯ ಗದ್ದೆಗೆ ಬದಿಗೆ ಮಣ್ಣು ಇಡ್ತಾರೆ, ಗೊತ್ತುಂಟ ನಿಮ್ಗೆ? ಪುಣಿ. ಆ ಪುಣಿಯಲ್ಲಿ ನಡೆದಿದ್ದೀರಾ ನೀವು? ಪುಣಿಯಲ್ಲಿ ಸೀದಾ ಒಳ್ಳೆ ಮಾಡಿ ನಡೆದಿದ್ದೀರಾ, ಗದ್ದೆಗೆ ಬಿದ್ದಿದ್ದೀರಾ? ಆ ಗದ್ದೆಯಲ್ಲಿ ಬಿದ್ದ ನಂತರ ಮಾತ್ರ ಅಲ್ಲ ಆ ಹುಣಿಯ ಮಾತು ಗೊತ್ತಾದ್ದು ನಿಮ್ಗೆ. ಸ್ವಲ್ಪ ನೀರು ಬಿದ್ದರೆ ಏನಾಗುತ್ತೆ? ಆ ಹುಡಿಯಲ್ಲಿ ಜಾರ್ತದೆ, ಇಲ್ಲದ್ರೆ ನೀವು ಓಡ್ತೀರಿ. ಅದಕ್ಕೆ ಈಗ ಕಂಬಳ ಮಾಡೋದು. ಕಂಬಳ ಗದ್ದೆಯಲ್ಲಿ ಬಿದ್ದು ಗದ್ದೆಯಲ್ಲಿ ಓಡಿ ಅಂತೇಳಿ. ಹಾಗೆ ನಾನು ವಿಷಾಂತರ ಬೇಡ. ಹಾಗೆ ನಾನೊಂದು ಒಳ್ಳೆ ಶಾಲೆ, ಪ್ರೈವೇಟ್ ಶಾಲೆಗೆ ಹೋಗಿದೆ. ಅಲ್ಲಿ ಒಂದು 8 ದಿವಸದ ಮೊದಲು ಅಧ್ಯಾಪಕ ವೃಂದದವರ ಮಕ್ಕಳಿಗೆ ಅಕ್ಕಿಯ ಬಗ್ಗೆ ಪ್ರಬಂಧ ಬರೀಲಿಕ್ಕೆ ಹೇಳಿದ್ರು. ಪ್ರಬಂಧ ಬರೆದ್ರೆ ಏನ್ ಕೊಡ್ತಾರೆ? ಟೀಚರ್ನವರು ಪ್ರೈಸ್ ಕೊಡ್ತಾರೆ. 1st, 2nd, 3rd ಅಲ್ವಾ? ಕೊಡ್ತಾರಲ್ಲ. ಅಕ್ಕಿಯ ಬಗ್ಗೆ ಪ್ರಬಂಧ ಬರೆದ್ರು, ಒಳ್ಳೆ ಒಳ್ಳೆ ರೀತಿಯಲ್ಲಿ ಬರೆದ್ರು. ಏನ್ ಬರೆದ್ರು? ನಾವು ಭತ್ತ ಬೆಳಿಬೇಕು, ಅದರ ನಂತರ ಗದ್ದೆಯಲ್ಲಿ ನೆಡಬೇಕು, ಎಲ್ಲ ಮಾಡಿದ್ರು. ಅದು ಒಳ್ಳೆದು ಫಸಲು ಕೊಡ್ತದೆ, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಕೊಯ್ಲು ಮಾಡಬೇಕು, ಮಿಲ್ಲಿಗೆ ಹಾಕ್ಬೇಕು, ಅದರ ನಂತರ ಅಕ್ಕಿ ಆಗ್ತದೆ, ಎಲ್ಲ ಒಳ್ಳೆ ಮಾಡಿ ಬರ್ತು. ನನ್ನಾಗೆ ಒಬ್ಬ ಹೋದವರು ಕೇಳಿದ್ರು, ಪ್ರಬಂಧ ಬರ್ತಿದ್ರು, ಪಾಸ್ ಒಳ್ಳೆ ಫಸ್ಟ್ ಬಂದವನಿಗೆ ಕೇಳಿದ್ರು ಕ್ವಶನ್, ನೀನು ಅಕ್ಕಿಯ ಗಿಡವನ್ನು ನೋಡಿದ್ಯಾ? ಇಲ್ಲ ಹೇಳಿದ. ಅದು ಎಷ್ಟು ಎತ್ತರ ಬೆಳೀತದೆ? 7 ಫೀಟು, 8 ಫೀಟು, 9 ಫೀಟು ಎಲ್ಲ ಹೇಳಿದ. ಅದು ಬಾಳೆಗೊನೆ ಹಾಗೆ, ಬಾಳೆ ಮರ. ಅಮೆರಿಕದ ಸಮೇತ ಬುಕ್ಕು ತಂದು ಓದಿ ಈಗ ಗೂಗಲ್ ಅಲ್ಲಿ ಪ್ರಬಂಧ ಬರೀತಾರೆ. ಮಕ್ಕಳು ಭತ್ತದ ಹೇಗೆ ಅಕ್ಕಿ ಆಗ್ತದೆ ಅದರ ಬಗ್ಗೆ ಬೈಯುವುದರೆಲ್ಲ ನೋಡ್ಲಿಲ್ಲ. ಪ್ರೈಸ್ ಕೊಡ್ತಾರೆ. ಮಕ್ಕಳಿಗೆ ಚಪ್ಪಳೆ ತಟ್ಟಿದ್ರು, ಖುಷಿ ಆಯ್ತು. ಅಂಥದ್ದೆಲ್ಲ ನಡೀತದೆ. ಮೊದಲು ನಾವು ತಿಳ್ಕೊಳ್ಬೇಕು ಭತ್ತ ಯಾವುದರಲ್ಲಿ ಆಗ್ತದೆ ಅಂತೇಳಿ. ಗೊತ್ತಾಯ್ತಾ? ಬೋರ್ ಆಗ್ತದ ನಾನು ಮಾತಾಡಿದ್ದು? ಖುಷಿ ಆಗ್ತದಲ್ಲ?
ನಾವು ಎಲ್ಲ ಖಾಲಿ ಇನ್ನೊಬ್ರು ಬರ್ಲಿಕ್ಕೆ ಇದ್ರು ಜೇನು ಕೃಷಿಯ ಬಗ್ಗೆ. ಅಂದ್ರೆ ನಿಮ್ಗೆ ಒಳ್ಳೆ ಅಧಿಕಾರಿಗಳಿಂದ ತಂದು ನಿಮ್ಗೂ ತರಬೇತಿ ಕೊಡ್ಲಿಕ್ಕೆ ಆಗ್ತದೆ. ಒಳ್ಳೆ ಒಳ್ಳೆ ಅಧಿಕಾರಿಗಳು, ಸೈಂಟಿಸ್ಟ್ಗಳಿದೆ, ನಿಮ್ಗೆ ಏನು ಅರ್ಥ ಆಗುದಿಲ್ಲ. ಮೊದಲು ನಾವು ಇಲ್ಲಿಂದಲೇ ಮಣ್ಣಿನಿಂದಲೇ ಹೋಗ್ಬೇಕು, ಮತ್ತೆ ಅವರಿಂದ ಕೇಳ್ಬೇಕು. ಏನು ಸಮಸ್ಯೆ ಬಂದಾಗ ನಾವು ವೈದ್ಯರ ಹತ್ತಿರ ಯಾವಾಗ ಹೋಗ್ತೇವೆ? ದಿವಸ ಹೋಗ್ತೇವೆ ನಾವು? ಜ್ವರ ಬಂದಾಗ ಮಾತ್ರ ಹೋಗುದಲ್ಲ. ಹಾಗೇನೆ ಆ ರೀತಿ ಎಲ್ಲ ತಿಳ್ಕೊಂಡು ನಾವು ಪ್ರಕೃತಿಯ ಬಗ್ಗೆ ಅರಿತು ನಾವು ಕೃಷಿ ಮಾಡಬೇಕು. ನೀವು ಮರದ ಬಗ್ಗೆ ಎಲ್ಲ ಹೇಳಿದ್ರಿ, ಏನೆಲ್ಲ ಮಾಡ್ಬೋದು. ಅದರ ನಂತರ ಮರ ಏನು ಕೊಡ್ತದೆ ನಮ್ಗೆ? ಎಲೆಗಳನ್ನು ಕೊಡ್ತದೆ. ಅದು ಯಾವ ಕಾಲಕ್ಕೆ ಉದುರಿಸ್ತದೆ? ಹಾ, ಉದುರಿಸ್ತದೆ. ಅದನ್ನು ನಾವು ಏನು ಮಾಡ್ತೇವೆ? ಏನ್ ಮಾಡ್ತೇವೆ? ರಾಶಿ ಮಾಡ್ತೇವೆ. ಕೆಲವರು ಬೆಂಕಿ ಕೊಡ್ತಾರೆ, ಕೆಲವರು ಗೊಬ್ಬರ ಮಾಡ್ತಾರೆ ಅಲ್ವಾ? ಹಾ, ಈಗ ನಮ್ಗೆ ಕೃಷಿ ಮಾಡ್ಬೇಕಾದ್ರೆ ಗೊಬ್ಬರ ಬೇಡವಾ? ಯಾವುದೆಲ್ಲ ಗೊಬ್ಬರ ಬೇಕು? ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ ಎಲ್ಲ ಬೇಕಲ್ಲ. ಅದನ್ನ ನಾವು ತಯಾರು ಮಾಡ್ಬೇಕಲ್ಲ. ಮಾಡೋಣ? ಈಗಲ್ಲ, ಹೊರಗೆ. ಅದು ನನಗೆ 1 ಗಂಟೆ ಸಾಕಂತ ಹೇಳಿದವರು ಇದ್ದಾರಲ್ಲ, 1 ಗಂಟೆ ಆಗುವಾಗ ಬೆಲ್ಲು ಹೊಡಿಬೇಕು, ಚಪ್ಪಳೆ ತಟ್ಟಬೇಕು. ಇಲ್ಲದ್ರೆ ಸಾಯಂಕಾಲ ತಗೊಳ್ಗೆ ಬಿಡುದಿಲ್ಲ ನಾನು. ಮಧ್ಯಾಹ್ನ ಊಟವಿಲ್ಲ, ನಮ್ಮ ಕೆಲಸನೇ ಹಾಗೆ. ನಾವು ಊಟ ಮಾಡುವಾಗ 3-4 ಗಂಟೆ ಆಗ್ತದೆ ಅಲ್ವಾ? ಹಾ, ಅದಕ್ಕೆ ಏನ್ ಮಾಡಬೇಕು? ಸಾವಯವ ಗೊಬ್ಬರ ಮಾಡಬೇಕು, ಎರೆಹುಳ ಗೊಬ್ಬರ ಮಾಡಬೇಕು. ಗೊಬ್ಬರವನ್ನು ಗಿಡಗಳಿಗೆ ನೆಟ್ಟು ಗಿಡಗಳಿಗೆ ಹಾಕಿದ್ರೆ, ನೀರು ಹಾಕಿ ಮತ್ತು ಗೊಬ್ಬರ ಹಾಕಿದ್ರೆ ಮಾತ್ರ ಒಳ್ಳೆ ಪುಷ್ಟಿದಾಯಕವಾಗಿ ಬೆಳೀತವೆ ಅಲ್ವಾ? ಅದರ ನಂತರ ನಮ್ಗೆ ಹಣ್ಣುಗಳು, ಹಲಸಿನ ಹಣ್ಣು, ಅಡಿಕೆ, ಬೊಂಡ, ಬೇರೆ ಬೇರೆ ಫಲಪುಷ್ಪಗಳನ್ನು ಕೊಡ್ತದೆ ಅಲ್ವಾ? ಈಗೆಲ್ಲ ನರ್ಸರಿಯಲ್ಲಿ ಉಂಟು. ಅದನ್ನು ನಾವು ತಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಗೊಬ್ಬರ ಹಾಕಿ. ಈಗ ಗೊಬ್ಬರ ತಯಾರು ಮಾಡುವನ ಇಲ್ಲಿ ಹೇಗೆ? ನಾನು ಏನ್ ತರಲಿಲ್ಲ. ಕೇಳ್ತೀರಿ? ಗೊಬ್ಬರ ಮಾಡುದು ಸುಲಭ ಅಲ್ಲ. ರಾಶಿ ಮಾಡುದು, ಎಲೆಯನ್ನು ಬೆಂಕಿ ಕೊಡುದು, ಏನಾಗ್ತದೆ? ಬೂದಿ ಒಂದು ತರದ ಗೊಬ್ಬರ ಅಲ್ವಾ? ಆ ಬೂದಿಯನ್ನು ನಾವು ಸಂರಕ್ಷಿಸಿ ಅದಕ್ಕೆ ಸ್ವಲ್ಪ ಟಾನಿಕ್ ಎಲ್ಲ ಹಾಕಿ, ಮೆಡಿಕಲ್ ಅಲ್ಲಿ, ನಮ್ಮ ಅಗ್ರಿಕಲ್ಚರ್ ಸ್ಟೋರ್ಗಳಲ್ಲಿ ಅದಕ್ಕೆ ಬೇಕಾದ ಮದ್ದು ಸಿಗ್ತದೆ, ಅದನ್ನು ಹಾಕಿ ಬೆರೆಸಿ ಸ್ವಲ್ಪ ಸ್ವಲ್ಪ ಗಿಡಕ್ಕೆ ಕೊಡಬೇಕು. ಬೂದಿ ಕೂಡ, ಗೊಬ್ಬರವನ್ನು ಕೂಡ ಗುಂಡಿಗೆ ಹಾಕಿ 3 ತಿಂಗಳು ಮುಚ್ಚಿ ಅದನ್ನು ಕಂಪೋಸ್ಟ್ ಮಾಡಿ. ಅದಕ್ಕೂ ಕೂಡ ಈಗ ಟಾನಿಕ್ ಬಂದಿದೆ. 1 ಬಟ್ಟಿ ಹಾಕುವಲ್ಲಿ ಬಟ್ಟಿಯನ್ನ 4 ಬಟ್ಟಿ ಗೊಬ್ಬರ ಮಾಡುವಂತ ಅದಕ್ಕೆ ಔಷಧಿಗಳು ಬಂದಿದ್ದೇವೆ. ಅದನ್ನು ಮಿಕ್ಸ್ ಮಾಡಿ ಮನುಷ್ಯರಿಗೆ ಹೇಗೆ ಪೋಷಕಾಂಶಗಳು ಅಗತ್ಯ ಉಂಟಾ, ಹಾಗೆ ಕೂಡ ಗಿಡಮರಗಳಿಗೆ ಪೋಷಕಾಂಶಗಳ ಅವಶ್ಯಕತೆ ಇದೆ. ಅದಕ್ಕೆ ಅನುಗುಣವಾಗಿ ಆ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಆ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಟ್ಟರೆ ಮಾತ್ರ ಈಗಿನ ಪರಿಸ್ಥಿತಿಯಲ್ಲಿ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ನೀವು ಇವತ್ತು ಕಲೀಲಿಕ್ಕೆ ಆಗ್ತದಾ ಅಲ್ವಾ? 1 ವರ್ಷ ಕಾಯ್ಬೇಕು. ಆ ಗೊಬ್ಬರ ಮಾಡ್ಲಿಕ್ಕೆ ಅಮ್ಮ ದೋಸೆ ಮಾಡಿ, ನಿನ್ನೆ ದೋಸೆಗೆ ಅಕ್ಕಿ ಹಾಕಿ ಇವತ್ತು ದೋಸೆ ಮಾಡಿ ಕೊಟ್ಟ ಹಾಗೆ ಗೊಬ್ಬರವನ್ನು 1 ದಿವಸದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಗೊಬ್ಬರ ನೋಡಿದ್ದೀರಾ? ಯಾವುದೆಲ್ಲ ಗೊಬ್ಬರ ನೋಡಿದ್ದೀರಿ ನೀವು? ನೋಡಿದ್ದೀರಾ? ಮತ್ತೆ ಮನೆಯಲ್ಲಿ ಕೋಳಿ ಸಾವಯವ ಹೇಗೆ ಮಾಡುದು? ಸಾವಯವ. ಈಗ ನೀವು ಸಾವಯವ ಮಾಡಿದ್ರು
ಅದು ಮಿಶ್ರ ಗೊಬ್ಬರ ಆಗ್ತದೆ ಪ್ರಕೃತಿಯಲ್ಲಿ. ಹಾಗೆ ಅಷ್ಟು ಸುಲಭ ಇಲ್ಲ ಸಾವಯವ ಕೃಷಿ ಮಾಡಲಿಕ್ಕೆ. ಈಗ ಮಿಶ್ರ ಕೃಷಿಯೇ ಮಾಡಬೇಕು. ಅದರಿಂದ ನನ್ನ ಮನೆಗೆ ಪುರಸಭೆಯವರೇ ಗೊಬ್ಬರ ತಂದು ಕೊಡ್ತಾರೆ. ಎಲ್ಲ ವೇಸ್ಟೇಜ್ಗಳನ್ನು ನೀವು ಊಟ ಮಾಡಿ ಬಿಡ್ತೀರಲ್ಲ, ಮೂಡುಬಿದಿರೆ ಮಾರ್ಕೆಟ್ ಅಲ್ಲಿ ತರಕಾರಿಯ ಕಸ ಇರ್ತದಲ್ಲ, ಕಬ್ಬು ಜ್ಯೂಸ್ ಮಾಡುವ ಅದರ ಏನ್ ಹೇಳ್ತಾರೆ, ಜ್ಯೂಸ್ ಮಾಡ್ತಾರಲ್ಲ ಕಬ್ಬು, ಅದರಲ್ಲಿ ಉಳಿತದಲ್ಲ, ಅದನ್ನೆಲ್ಲ ನಾನು ಜಮಾ ಮಾಡಿ ನನ್ನ ಮನೆಗೆ ಗೊಬ್ಬರ ತಂದು 1 ವರ್ಷ ಗುಂಡಿಯಲ್ಲಿ ಹಾಕ್ತೇನೆ. ಅದರ ಮೇಲೆ ನೀವು ರೈಸ್ ಮಿಲ್ ಗೊತ್ತುಂಟಲ್ಲ, ರೈಸ್ ಮಿಲ್, ಆ ಮಿಲ್ಲಿನಲ್ಲಿ ಭತ್ತ ಬೇಯಿಸಲಿಕ್ಕೆ ಉಪಯೋಗ ಮಾಡ್ತಾರಲ್ಲ ಭತ್ತದ, ಅದರ ಮಸಿಯನ್ನ ಹಾಕಿ ಅದರ ಮೇಲೆ 1 ಲೋಡು ಸುಡು ಮಣ್ಣು ಹಾಕಿ ಅದರ ಮೇಲೆ ನಿಮ್ಮ ಎಲೆಯನ್ನೆಲ್ಲ ಹಾಕಿ ಕಂಪೋಸ್ಟ್ ಮಾಡಲಿಕ್ಕೆ 1 ವರ್ಷ ಬಿಡುದು. ಮಳೆಗಾಲದಲ್ಲಿ ನೆಂದು ಅದು ಒಳ್ಳೆ ಕಂಪೋಸ್ಟ್ ಆಗಿ ಅದರ ನಂತರ ಅದನ್ನು ಮಿಶ್ರಣ ಮಾಡಿ 8 ದಿವಸ ಬಿಟ್ಟು ಅದರ ನಂತರ ನಾವು ಬೇಕಾದ ಗಿಡಗಳಿಗೆ ಬೇಕಾದ ಮರಗಳಿಗೆ ಕೊಡುವಂಥದ್ದು. ಗೊಬ್ಬರ ಹೇಗಿರ್ತದೆ, ಬಿಸಿ ಇರ್ತದೆ, ಒಳ್ಳೆ ಟೆಂಪರೇಚರ್ ಬಿಸಿ ಇರ್ತದೆ. ಬಿಸಿ ಬಿಸಿ ಹಾಕಿದ್ರೆ ಏನಾಗ್ತದೆ, ಗಿಡಗಳು ಸಾಯ್ತವೆ. ಅದಕ್ಕಾಗಿ ಅದು ಕಾಂಪೋಸ್ಟ್ ಆದ ನಂತರ ಅದನ್ನು ತಣಿಲಿಕ್ಕೆ ಮಿಕ್ಸ್ ಮಾಡಿ ಬಿಟ್ಟು ಅದನ್ನು ಮರಗಳಿಗೆ ಕೊಟ್ರೆ ಅದು ಮರ ಬೇಗ ಗೊಬ್ಬರವನ್ನು ಹೀರಿಕೊಳ್ತದೆ. ಅದರಿಂದ ಈ ಗೊಬ್ಬರವನ್ನು 1 ವರ್ಷದ ನಂತರ ಹಾಕಿದ್ರೆ ಅದು ಕಂಪೋಸ್ಟ್ ಆದ್ರೆ 1 ತಿಂಗಳ ಒಳಗೆ ಅದು ಗೊಬ್ಬರ ಮಣ್ಣಿನಲ್ಲಿ ಸೇರಿ ಬೇರುಗಳು ಹೀರಿಕೊಂಡು ಮರ ದಪ್ಪ ಪುಷ್ಟವಾಗಿ ಬೆಳೀತದೆ. ಅದಕ್ಕೆಲ್ಲ ನಾವು ಗೊಬ್ಬರ ತಯಾರು ಮಾಡುವ ವಿಧಾನವನ್ನು ಮೊದಲು ಕಲಿಬೇಕು. ಅದು ಕಲಿಯುವಾಗ ಮಾತ್ರ ಅದರ ಅನುಭವ ಬಂದು ನಾವು ಕೃಷಿಕರಾಗಲು ಸಾಧ್ಯವಾಗ್ತದೆ. ಈ ಮೂಲಕ ವೇದಿಕೆಯಿಂದ ಭಾಷಣಗಳನ್ನು ಕೇಳಿ ನಾವು ಕೃಷಿಕರಾಗಲು ಸಾಧ್ಯವಿಲ್ಲ. ಅದರಿಂದ ನಾವು ಕೂಡ ನಮ್ಗೆ ಅಭಿರುಚಿ ಬೇಕು. ನಮ್ಗೆ ಆಗಲಿ ಬೇಳೆ ಫಲಪುಷ್ಪ ಗಿಡ ಆಗಲಿ ನೆಟ್ಟು ಅದನ್ನು ಪೋಷಣೆ ಮಾಡಿ ಅದು ಗಾಳಿಗೆ ಅಡ್ಡ ಬೀಳದಾಗೆ ಅದಕ್ಕೆ ರೋಗ ಬರದಾಗೆ ಕಾಪಾಡುವುದೇ ನಮ್ಗೆ ದೊಡ್ಡ ಕಷ್ಟ. ನಮ್ಗೆ ಈಗ ಕೃಷಿಗೆ ವಿರೋಧಿಗಳು ಯಾರು? ನಮ್ಗೆ ವಿರೋಧಿ ಇದ್ದಾರಲ್ಲ, ನಿಮ್ಗೆ ಶಾಲೆಯಲ್ಲಿ ಮಕ್ಕಳು ಕೂಡ ಫ್ರೆಂಡ್ಸ್ ವಿರೋಧಿಗಳು ಇದ್ದಾರಲ್ಲ, ಖಂಡಿತ ಇದ್ದಾರೆ. ಹಾಗೆ ನಮ್ಗೆ ಕೃಷಿಗೆ ವಿರೋಧಿಗಳು ಯಾರು? ಮತ್ತೆ ಪ್ರಾಣಿಗಳು. ಪ್ರಾಣಿ ಬೇಕಲ್ಲ ನಮ್ಗೆ ಪ್ರಾಣಿಗಳು. ಮತ್ತೆ ನಮಗೂ ಕೂಡ ವಿರೋಧಿಗಳು ಇದ್ದಾರೆ ಅಲ್ವಾ? 1ನೇ ವಿರೋಧಿ ಯಾರು? 1ನೇ ವಿರೋಧಿ ಗೆದ್ದಲು ಕೂಡ ಬೇಕಲ್ಲ ನಮ್ಗೆ, ಒಳ್ಳೇದು ಮಾಡಿ ಕೊಡ್ತದಲ್ಲ, ಮರವನ್ನು ಹುಡಿ ಮಾಡಿ ಗೊಬ್ಬರ ಮಾಡಿ ಕೊಡ್ತದಲ್ಲ ಅಲ್ವಾ? ಪುಸ್ತಕದಲ್ಲಿ ಇಲ್ವಾ ಅದು? ಗೆದ್ದಲು ರೈತ ಮಿತ್ರರಲ್ಲ. ಮನೆಗೆ ಮಾತ್ರ ಗೆದ್ದಲು, ಮತ್ತೆ ಬೇರೆ ಹಂದಿ. ನಮ್ಗೆ ಕಾಡು ಪ್ರಾಣಿಗಳು, ಮಂಗಗಳು, ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಈಗ ನಮ್ಗೆ ಮಿತ್ರರಾಗಿ ಉಳಿಲಿಲ್ಲ. ಏನು, ನಮ್ಗೆ ಶತ್ರುಗಳಾಗಿದ್ದಾವೆ. ಅದರಿಂದ ನಾವು ಯಾವ ರೀತಿಯ ಕೃಷಿಯನ್ನು ಮಾಡಲು ಯೋಗ್ಯರಾಗಿಲ್ಲ, ಅಯೋಗ್ಯರಾಗಿದ್ದೇವೆ. ಈಗ ಎಲ್ಲಿ ಹೋದ್ರೂ ನಮ್ಗೆ ಒಂದೇ ಒಂದು ಕೇಳಲಿಕ್ಕೆ ಸಿಗುವುದು, ಮಂಗನಿಂದ ಬೊಂಡ ಇಲ್ಲ, ಮಂಗನಿಂದ ಭತ್ತ ಇಲ್ಲ, ಮಂಗನಿಂದ ಪಪ್ಪಾಯ ಇಲ್ಲ. ಮಾಡ್ಲಿಕ್ಕಾಗುತ್ತಾ ಕೃಷಿ? ಅದನ್ನೆಲ್ಲ ತಡೆಗಟ್ಟಬೇಕಾದ್ರೆ ನಾವು
ಕೃಷಿ ಯೋಧರಾಗ್ಬೇಕು. ನಮ್ಮ ದೇಶವನ್ನು ಹೇಗೆ ಯೋಧರು ಕಾಯ್ತಾರ, ನಮ್ಮ ಊರಿನಲ್ಲಿ ಕೃಷಿ ಮಾಡ್ಬೇಕಿದ್ರೆ ನಾವು ಯೋಧರಾಗ್ಬೇಕು ಅಲ್ವಾ? ಅದನ್ನೆಲ್ಲ ನಿವಾರಿಸಿಕೊಂಡು ಕೃಷಿ ಮಾಡಿ ಬೆಳೆದು ತಿನ್ಲಿಕ್ಕೆ ಆಗ್ತದೆ ನಮ್ಮಿಂದ? ನಮ್ಗೆ ಅಕ್ಕಿ ಬರುವುದು, ಭತ್ತ ಮಾಡ್ತಾರೆ ಅಂತ ಹೇಳಿದ್ರ, ಎಲ್ಲಿದ್ದು ಊಟ ಮಾಡುದು ನೀವು? ಬಯಲು ಸೀಮೆಯ ಅಕ್ಕಿ ಅಲ್ಲವಾ? ಮತ್ತೆ ಈಗ ರಾಗಿ ತಿನ್ನೋದೆಲ್ಲಿ? ಇಲ್ಲಿ ಬೆಳಿತಾರ ರಾಗಿ? ಇಲ್ಲ. ಮತ್ತೆ ಬೇರೆ ಏನೆಲ್ಲ ಕೊಡ್ತಾರೆ? ಮೊಟ್ಟೆ, ನಮ್ಮ ಮನೆಯ ಕೋಳಿಯ ಮೊಟ್ಟೆ, ಅದು ಫ್ಯಾಕ್ಟ್ರಿ ಮೊಟ್ಟೆ. ಪರಿಸ್ಥಿತಿ ನೋಡಿ. ಆದ್ರಿಂದ ನಾವು ಭೂಮಿಯ ಮೇಲೆ ಪ್ರೀತಿ ಬೇಕು. ಭೂಮಿ ಪ್ರೀತಿ ಮಾಡದಿದ್ರೆ ಪ್ರಕೃತಿ ನಮ್ಮನ್ನು ಉಳಿಸುವುದಿಲ್ಲ. ನಾನಾ ರೀತಿಯ ಪ್ರಕೃತಿ ವಿಕೋಪ ಆಗಿ ಚಂಡಮಾರುತಗಳು ಬಂದು ನಮ್ಮ ಕೃಷಿಯನ್ನೆಲ್ಲ ನೆಲಸಮ ಮಾಡಿ, ಆನೆಗಳು ನಮ್ಮ ಕೃಷಿಯನ್ನು ಹಾಳು ಮಾಡಿ, ಮಂಗಗಳು ತೆಂಗಿನ ಹಣ್ಣು ಪಪ್ಪಾಯಿಗಳನ್ನು ಎಲ್ಲ ಕೃಷಿಯನ್ನು ಹಾಳು ಮಾಡಿ, ನವಿಲುಗಳು ನಮ್ಮ ತರಕಾರಿಗಳನ್ನು ತಿಂದು, ಉಳಿದದ್ದನ್ನು ಹೆಗ್ಗಣಗಳು ಇಲಿಗಳು ತಿಂದು ಬಿಟ್ಟದ್ದನ್ನು ಮಾತ್ರ ಮನುಷ್ಯ ಈಗ ಉಪಯೋಗ ಮಾಡಲಿಕ್ಕೆ ಮಾಡ್ತಾ ಇದ್ದಾನೆ ಅಲ್ವಾ? ಕಷ್ಟ ಎಷ್ಟುಂಟು. ಆದ್ರಿಂದ ನನಗೆ ಏನು ಮಕ್ಕಳು ಪ್ರಶ್ನೆ ಕೇಳಲಿಲ್ಲ, ಪ್ರಶ್ನೆ ಕೇಳಬೇಕು. ನಾನು ಹೋದಲ್ಲಿ ಇಂಥ ಪ್ರಕ್ರಿಯೆಗಳು ನಡೆಯುವಾಗ ಸೈಂಟಿಸ್ಟ್ಗಳಿಗೆ, ತರಬೇತುದಾರರಿಗೆ ಕ್ವಶನ್ಗಳನ್ನು ಕೇಳ್ತಾ ಇದ್ದೇನೆ. ಅವರಿಂದ ಕ್ವಶನ್ಗಳನ್ನು ಪಡ್ಕೊಂಡು, ಉತ್ತರ ಪಡ್ಕೊಂಡು, ನನ್ನ ತಿಳಿದಷ್ಟು ಮಟ್ಟಿಗೆ ನಿಮಗೆ ನಾನು ಸಣ್ಣ ಮಕ್ಕಳಿಗೆ ತರಬೇತಿಯನ್ನು ನೀಡಿದ್ದೇನೆ. ಒಳ್ಳೇದಾಯ್ತಾ ಇಲ್ವಾ ತರಬೇತಿ? ಇಲ್ಲ. ನಾನು ಇಷ್ಟರ ತನಕ ನಿಮ್ಗೆ ತರಬೇತಿ ಕೊಟ್ಟು ತರಕಾರಿಯನ್ನೇ ಬೆಳೀಲಿಲ್ಲ, ಮತ್ತೆ ಈಗ ಒಳ್ಳೇದಾಯ್ತು ಅಲ್ವಾ? ಮಾಡ್ತೀರಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಕಷ್ಟಗಳನ್ನು ಹೇಳಿದ್ದೇನೆ, ಸಾಧಕಗಳನ್ನು ಹೇಳಿದ್ದೇನೆ, ಬಾಧಕಗಳನ್ನು ಹೇಳಿದ್ದೇನೆ. ನಿಮ್ಮನ್ನು ತರಬೇತಿ ಮಾಡ್ಬೇಕಂತೇಳಿ ಪ್ರಯತ್ನ ಬರ್ತಿದ್ದೇನೆ. ನಾನು ಒಂದು ಕ್ವಶನ್ ಬರೆದು ಕೊಟ್ಟು ಮಕ್ಕಳಿಗೆ ಎಲ್ಲ ಇದಕ್ಕೆ ಆನ್ಸರ್ ಬರೆದು ಕೊಟ್ಟಿದೆ ಅಂದ್ರೆ ಎಷ್ಟು ಮಕ್ಕಳು ಪಾಸ್ ಆಗ್ತಾರೆ ಗೊತ್ತಿಲ್ಲ. ಅದರಿಂದ ನಿನ್ನೆ ಕೂಡ ನಾನು ಒಂದು ದೊಡ್ಡ ಮೀಟಿಂಗಿಗೆ ಹೋಗಿದ್ದೆ. ಆ ಮೀಟಿಂಗ್ ಅಲ್ಲಿ ನಿಮ್ಮ ಹಾಗೆನೆ ಸಣ್ಣ ಮಕ್ಕಳಾಗೆ ನಾನು ಒಂದು ಕ್ವಶನ್ ಕೇಳಿದೆ. ನೀವು IAS ಕಲ್ತಿದ್ದೀರಿ, IPS ಕಲ್ತಿದ್ದೀರಿ, IFS ಕಲ್ತಿದ್ದೀರಿ, KS ಕಲ್ತಿದ್ದೀರಿ. ನಮ್ಮನ್ನು ಇಲ್ಲಿ ಕೃಷಿಕರನ್ನಾಗಿ ಮಾಡುವುದು, ನಮ್ಮನ್ನು ಈ ಭೂಲೋಕದಲ್ಲಿ ಜೀವಿಸಲು ನಮ್ಮನ್ನು ಯೋಗ್ಯರನ್ನು ಮಾಡಲಿಕ್ಕೆ ಜವಾಬ್ದಾರಿ ಯಾರ್ದು? ಸರ್ಕಾರಗಳದ್ದು. ನೀವು ಏನು ಮಾಡಿಕೊಳ್ತಿದ್ದೀರಿ? ನಮ್ಗೆ ನಾನೊಂದು ಕ್ವಶನ್ ಹೇಳ್ತೇನೆ, ಉತ್ತರ ಕೊಡಿ ಅಂತ ಹೇಳಿದ್ರೆ ಯಾವ ಅಧಿಕಾರಿಗಳು ಉತ್ತರ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡಿ ಮಾತು ನಿಲ್ಲಿಸಿದ್ರು. ಅದರಿಂದ ನಾವು ಮೊದಲು ಯಾವುದಾದ್ರೂ ಕೆಲಸ ಕಲ್ತ್ರೆ ಆ ಕೆಲಸವನ್ನು ನನಗೆ ಆಗುದಿಲ್ಲ ಅಂತೇಳಿ ಬಿಟ್ಟು ಹೋಗ್ಬಾರ್ದು. ಮಕ್ಕಳೇ, ಆಚೆ ಈಚೆ ನೋಡ್ತೀರಿ, ಬಂದ್ ಮಾಡ್ಬೇಕಾ? ನಾನು ನಿಮ್ಗೆ ಯೋಗ ಕಲಿಸಿದ್ರಲ್ಲ, ಪ್ರಾಣಾಯಾಮ ಕಲಿಸಿದ್ರಲ್ಲ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಯೋಗ ಪ್ರಾಣಾಯಾಮ ಮಾಡ್ಲಿಕ್ಕೆ ನಿಮ್ಮ ಇದೇ ಶಾಲೆ ಕೆಳಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ನಮ್ಗೆ ಎಲ್ಲಿ ಹೋದ್ರು ಗಂಟೆ ಕಟ್ಲೆ ಹೀಗೆ ಕೂರಿಸ್ತಿದ್ರು. ನಿಮ್ಗೆ ಕೂರ್ಲಿಕ್ಕೆ ಆಗುದಿಲ್ಲಲ್ಲ? 70 ವರ್ಷ 80 ವರ್ಷ ನೀವು ಬದುಕಬೇಕು, ಚೆನ್ನಾಗಿ ಕಲಿಬೇಕು, ಸ್ವಸ್ಥವಾಗಿ ನೀಟಾಗಿ ಕೂತ್ಕೊಳ್ಳಿಕ್ಕೆ ಮೊದಲು ಕಲಿಬೇಕು. ಅದರ ನಂತರ ಯಾವುದಾದ್ರೂ ಹೇಳಿದ್ದನ್ನು ಕೇಳಿದ್ರೆ ನೀವು ನಡೆಸ್ತೀರಿ ಅಂತೇಳಿ. ಇಲ್ಲದ್ರೆ ನಿಮ್ಗೆ 20-25 ವರ್ಷ ಆಗುವಾಗ ಮದುವೆ ಮಾಡಿ ಕಳಿಸ್ತಾರೆ ಹೆಣ್ಮಕ್ಳನ್ನ. ಮತ್ತೆ ನೀವೇ ಗೈದು ತಿನ್ನಬೇಕು. ಈಗ ಕಲಿಯುವಂತ ಸಮಯ. ನಾನು 52 ವರ್ಷ ತನಕ ನಾನು ಕೆಲಸವನ್ನೇ ಕಲ್ತದ್ದು. ಶಾಲೆಯಲ್ಲಿ ಕಲ್ತದ್ದು ಸ್ವಲ್ಪ. ಅದರ ನಂತರ ನಾನು 40 ತರಹದ ಕೆಲಸ ಕಲಿತೆ. ಏನು? ಯಾರು ನನಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಪ್ರಪೋಸ್ ಮಾಡಲಿಲ್ಲ. ಕಲಿಬೇಕು ಮಕ್ಕಳು. ಎಷ್ಟು ಕಲ್ತರೂ ನಾಳೆಗೆ ಮರ್ತೋಗ್ತದೆ. ಕೆಲಸ ಗೊತ್ತಿರ್ಬೇಕು. ನಂದೊಂದು ವ್ಯವಸ್ಥೆ ಇದೆ. ನನ್ನೊಟ್ಟು ಕೆಲಸ ಕಲ್ತವರು ಭೂಲೋಕದಲ್ಲಿ ಎಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಯಾರು ಕೆಲಸ ಬಿಟ್ಟು ಹೋಗ್ತಾರೆ
ಅವರು ಕೆಲಸನೇ ಮಾಡುದಿಲ್ಲ. ಆ ತರ ಮಕ್ಕಳನ್ನ, ನಮ್ಮ ಕೆಲಸದವರನ್ನ ನಾವು ಕೆಲಸ ಕಲಿಸುವುದರಲ್ಲಿ ಇರುದು. ಎಲ್ಲಿ ಹೋಗಿಯೂ ಅಡುಗೆ ಮಾಡಿ ಊಟ ಮಾಡುವ ಕೆಲಸವನ್ನು ಮೊದಲು ಕಲಿಬೇಕು. ನಿಮ್ ಕಲಿಸಿದಾರ? ನನಗೆ ನನ್ನ ಅಪ್ಪ ಅಮ್ಮ ಶಾಲೆಯಲ್ಲಿ ಕಲಿಸಿದಕ್ಕಿಂತ ಮನೆಯಲ್ಲಿ ಕಲಿಸಿದ್ರು. ಮಗ, ನಿನ್ಗೆ ಹೇಳ್ತಿದ್ರು ಮೊದಲು ಅಡಿಗೆ ಮಾಡ್ಲಿಕ್ಕೆ, ಅನ್ನ ಬೇಯಿಸ್ಲಿಕ್ಕೆ ಕಲ್ತ್ರೆ ನೀನು ಎಲ್ಲಿ ಹೋಗಿ ಬದುಕುತ್ತಿ ಅಂತ. ನಾನು ಬದುಕಿದ್ದೇನೆ. 10 ವರ್ಷ ಅಡಿಗೆ ಮಾಡಿ ಊಟ ಮಾಡಿದ್ದೇನೆ. ಊಟ ಮಾಡ್ಲಿಕ್ಕೆ ಗೊತ್ತಿಲ್ಲದವರು ಈಗ ಬ್ಯಾಂಗ್ಳೂರಿಗೆ ಹೋಗಿ 1 ಲಕ್ಷ ಸಂಪಾದನೆ ಮಾಡುವವರು ಆನ್ಲೈನ್ ಅಲ್ಲಿ ತಂದು ಹೊಟ್ಟೆಯನ್ನು ಹಾಳು ಮಾಡಿಕೊಂಡು ಡಾಕ್ಟರ್ ತೋಳ್ಪಾಡಿಗೆ ಫೋನ್ ಮಾಡಿ ಮದ್ದು ತಗೊಳ್ತಾ ಇದೆ. ಅದರಿಂದ ಮೊದಲು ನಾವು ಮೂಲಭೂತ ಸೌಕರ್ಯವನ್ನು ಉಪಯೋಗ ಮಾಡಲಿಕ್ಕೆ ಕಲಿಬೇಕು. ಕಷ್ಟ ಆಯ್ತಾ? 1 ಗಂಟೆ ಆಯ್ತಾ? 1 ಗಂಟೆ ಆಗುವಾಗ ಚಪ್ಪಳೆ ತಟ್ಲಿಕ್ಕೆ ಹೇಳಿದಲ್ಲ, ಕರೆಕ್ಟ್ ಅಲ್ಲ? ನಿಮ್ಗೆ ಗೊತ್ತುಂಟಲ್ಲ, 3/4 ಗಂಟೆ ಅಲ್ಲ ಒಂದು ಪೀರಿಯಡ್ ಇರುವುದು. ಅದನ್ನು ಕಲಿಬೇಕು. ಅದರ ನಂತರ ಪ್ರಕೃತಿಯೇ ನಮ್ಗೆ ಕೆಲಸವನ್ನು ಕಲಿಸ್ತದೆ. ಅದನ್ನು ಹೊಂದಿಕೊಂಡು ನಾವು ನಡಿಬೇಕು. ಟೀಚರ್ನವರು ಕಲಿಸ್ತಾರೆ ಶಾಲೆಯಲ್ಲಿ, ಅದಕ್ಕಿಂತ ಜಾಸ್ತಿ ಮನೆಯಲ್ಲಿ ಅಪ್ಪ ಅಮ್ಮನೊಟ್ಟಿಗೆ ನಾವು ಕೆಲಸ ಮಾಡಿದ್ರೆ ನಾವು ಕೆಲಸ ಕಲೀಲಿಕ್ಕಾಗುತ್ತೆ. ನಾನು ಕೂಡ ಇಲ್ಲಿ ಕಲಿತು ಇಡೀ ದೇಶವನ್ನು ತಿರುಗಿ ಬಂದಿದ್ದೇನೆ. ನನ್ನಷ್ಟು ತಿರುಗಿದವ ಈ ಗ್ರಾಮದಲ್ಲಿ ಯಾರು ಇಲ್ಲ. ಇಡೀ ದೇಶವನ್ನು ಸುತ್ತುತ್ತೇನೆ. ನಾನು ಜೀವನದಲ್ಲಿ ಸಂಪಾದನೆ ಮಾಡಿದ್ದೇನಂತ ಹೇಳಿದ್ರೆ ಪ್ರತಿ ರಾಜ್ಯದಲ್ಲಿ ನಂದು 5 ಜನ ಪರಿಚಯಸ್ಥರು ಇದ್ದಾರೆ. ಅಷ್ಟು ಮಾತ್ರ. ಏನು ಕೆಲಸ ಆಗುತ್ತದೆ ಅಷ್ಟೇ. ನೀವು ಕೂಡ ಎಲ್ಲ ಕೆಲಸ ಕಲಿಬೇಕು. ಎಲ್ಲ ಕೆಲಸವನ್ನು ಕಲಿತು ಒಳ್ಳೆಯ ಸಂಸ್ಥೆಯಲ್ಲಿ ಹೋಗಿ ದುಡಿದು ಕೃಷಿ ಕೂಡ ಮಾಡಿ, ಬೇರೆ ಸಂಸ್ಥೆಯಲ್ಲಿ ದುಡಿದ್ರೆ ಇಲ್ಲಿ ಅನುಭವದಲ್ಲಿ ಪಡ್ಕೊಂಡು ಕೃಷಿ ಮಾಡ್ಲಿಕ್ಕೆ ಆಗ್ತದೆ. ನಮ್ಮ ಊರಿನಲ್ಲಿ ನಿಮ್ಮ ತಂದೆ ತಾಯಿಗಳ ಜಾಗವನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿ ಮಂಗಳೂರಿನ ಡಾಕ್ಟರ್ಗಳು ಇಲ್ಲಿ ರೆಸಾರ್ಟ್ಗಳನ್ನು ತಯಾರು ಮಾಡಿ ಅವರ ತೋಟಕ್ಕೆ ನಮ್ಮ ಹೆತ್ತವರು ಕೆಲಸಕ್ಕೆ ಹೋಗುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹೌದಲ್ವಾ? ಇಲ್ಲಿ ಕೂಡ ರೆಸಾರ್ಟ್ಗಳು ಮಾಡ್ತಾರೆ. ಅದರಿಂದ ನಮ್ಮ ಜಾಗವನ್ನು ಯಾರಿಗೂ ಮಾರಬಾರ್ದು. ಎಷ್ಟು ಸಣ್ಣದು ಜಾಗ ಇರಲಿ, 5 ಸೆಂಟ್ಸ್ 10 ಸೆಂಟ್ಸ್ 1 ಎಕರೆ 2 ಎಕರೆ ಜಾಗ ಇರಲಿ, ಜಾಗವನ್ನು ಯಾವಾಗಲೂ ಮಾರ್ಲಿಕ್ಕೆ ಹೋಗ್ಬಾರ್ದು. ಈ ಜಾಗವನ್ನು ಪ್ರೀತಿ ಮಾಡಿದ್ರೆ ಭೂಮಿ ನಮ್ಗೆ ಒಂದಲ್ಲ ಒಂದು ದಿವಸ ನಮ್ಗೆ ಆಶೀರ್ವಾದ ಮಾಡ್ತದೆ. ಕೊರೋನಾ ಸಂದರ್ಭದಲ್ಲಿ ಜಾಗವನ್ನು ಮಾರಿ ಫ್ಲಾಟಿನಿಗೆ ಹೋದವರು ನರಕಕ್ಕೆ ಹೋದ ಹಾಗೆ ಆಗಿದೆ. ನಾವು ಮಾತ್ರ ಜಾಗ ಇದ್ದವರು ನಮ್ಮ ಭೂಮಿಯಲ್ಲಿ ಸಂತೋಷವಾಗಿ ಏನು ಸಿಗ್ತದೆ ಅದನ್ನು ಉಪಯೋಗ ಮಾಡಿಕೊಂಡು ದಿನವನ್ನು ಸಾಗಿಸಿದ್ದೇವೆ. ಅದೇ ನಮ್ಗೆ ಪ್ರಕೃತಿ ಕೊಡುವ ನಮ್ಗೆ ಆಶೀರ್ವಾದ. ಗೊತ್ತಾಯ್ತಲ್ಲ? ಕೊರೋನಾ ನೋಡಿದಿರಲ್ಲ? ನೋಡಿಲ್ಲ? ನಿಮ್ಗೆ ಶಾಲೆ ಇರ್ಲಿಲ್ಲಲ್ಲ? ಮನೆಯಲ್ಲಿ ಕೂತ್ಕೊಳ್ಳಾಗ ಚಪ್ಪಳೆ ತಟ್ಟಲಿಲ್ವಾ ನೀವು? ಶಾಲೆ 2 ತಿಂಗಳು ಇಲ್ಲ ಅಂತೇಳಿ ಅಲ್ವಾ? ನಮ್ಗೆ ಮನೆಗೆ ಎಲ್ಲ ಪ್ಯಾಕೆಟ್ಗಳನ್ನು ತಂದು ಕೊಡ್ತಾ ಇದ್ದೀರಲ್ಲ ಅಂಕಲ್ಗಳು, ಅಲ್ವಾ? ಹಾಗೆ ಇನ್ನೇನು ಬೇಕು ನಿಮ್ಗೆ? ಇನ್ನು 15 ನಿಮಿಷ ಪ್ರಶ್ನೆ ಕೇಳಲಿಕ್ಕೆ. ಟೀಚರ್ ಸಾಕಲ್ಲ? ಇನ್ನು ಬೇಕಾ? ಎಂತದ್ ಬೇಕು? ಮಧ್ಯಾಹ್ನ ಊಟವಾ? ಹೇಳಿ, ಕ್ವಶನ್ ಕೇಳಿ. ಏನು ಕೃಷಿ ಬೇಕು? ಎಲ್ಲರೂ ಕ್ವಶನ್ ಕೇಳಿದ್ರೆ ನಾನು ಡಾಕ್ಟರ್ ಆಗೆ ನಿಮ್ಗೆ ಯಾವ ರೋಗ ಉಂಟು, ಯಾವ್ದಕ್ಕೆ ಮದ್ದು ಕೊಡ್ಬೇಕು, ನೀವು ಕೃಷಿ ಮಾಡ್ತೀಯಾ ಹೇಳ್ತೇನೆ. ಕೇಳಿ. ಅಡಿಕೆ ತೋಟ ಮಾಡ್ತೀರಾ? ಮನೆಯಲ್ಲಿ ಎಷ್ಟು ಅಡಿಕೆ ಮರ ಇದೆ? ತುಂಬಾ ಇದೆ ಅಲ್ಲ? ಅಡಿಕೆ ಎಕ್ತಿಯ ಮಗ? ಅಪ್ಪನೊಟ್ಟಿಗೆ ಅಮ್ಮನೊಟ್ಟಿಗೆ ಹೋಗಿ ಅಡಿಕೆ ತೆಗ್ದಾಗ ಎಕ್ತಿಯಾ? ಎಷ್ಟು ಎಕ್ತಿ? ತುಂಬಾ ಎಕ್ತಿಯ. ಒಣಗಿಸಿ ಮಾರುವುದು ಅಲ್ವಾ? ಸರಿ. ಅಡಿಕೆ ಗಿಡ ಮಾಡಬೇಕಾದ್ರೆ ಏನ್ ಮಾಡ್ಬೇಕು? ಗುಂಡಿ ತೋಡ್ಬೇಕು. ಎಷ್ಟು? 2 ಫೀಟ್. ಇಲ್ಲಿ ಮಾತ್ರ ನಾವು ರೈತರು ಗುಂಡಿ ತೋಡುದು. ನೈಜೀರಿಯಾದಲ್ಲಿ ಅಡಿಕೆ ಬೆಳೆ, ಕಾಡು ಉತ್ಪತ್ತಿ
ನಮ್ಮ ಚಾರ್ಮಾಡಿ ಘಾಟಿಯಲ್ಲಿ ನಮ್ಮ ಕಾಡಿನಲ್ಲಿ ಹೇಗೆ ಮರಗಳು ಬೆಳೀತವ, ಅಲ್ಲಿ ಅಡಿಕೆ ಮರ ಬಿದ್ದು ಬೆಳೀತದೆ, ಅದರಲ್ಲಿ ಅಡಿಕೆ ಆಗ್ತದೆ, ಅದರಿಂದ ಅಡಿಕೆ ತೆಗೆದು ಕಮ್ಮಿ ಬೆಲೆಗೆ ನಮ್ಗೆ ಇಂಡಿಯಾಕ್ಕೆ ತಂದು ಮಾಡ್ತಾರೆ. ಅದರಿಂದ ನಮ್ಮ ಅಡಿಕೆಗೆ ಬೆಲೆ ಕಡಿಮೆ. ಇಲ್ಲಿ ಮಾತ್ರ ನಾವು ಅಡಿಕೆ ಒಳ್ಳೆ ದುಡ್ಡು ಕೊಡ್ತದೆ ಅಂತೇಳಿ 2 ಫೀಟ್ ಗುಂಡಿ ತೆಗಿತೇವೆ, ಅದರಲ್ಲಿ ಅಡಿಕೆ ಗಿಡ ನೆಡ್ತೇವೆ. 3 ವರ್ಷ ಪೋಷಣೆ ಮಾಡಬೇಕಲ್ವಾ, ಗೊಬ್ಬರ ಹಾಕ್ಬೇಕು, ನೀರು ಕೊಡಬೇಕು, ಪೋಷಣೆ ಮಾಡಬೇಕು. ಅದರ ನಂತರ ಅಡಿಕೆ ಬುಡದಲ್ಲಿ ನೀರು ಮಳೆಗಾಲದಲ್ಲಿ ನಿಲ್ಬಾರ್ದು ಅಲ್ವಾ. ಅದರ ನಂತರ 3 ವರ್ಷದ ನಂತರ ಅಡಿಕೆ ಅದರಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನಮ್ಗೆ ಅಡಿಕೆ ಮರದ ಮೇಲೆ 3 ವರ್ಷದ ಆಗುವಾಗ ಅಡಿಕೆ ಮರದ ಮೇಲೆ ನಮ್ಗೆ ಪ್ರೀತಿ ಬರುದು, ನೋಡ್ಲಿಕ್ಕೆ ಚಂದ ಆಗ್ತದಲ್ಲ, ಹಿಂಗಾರ ಬಿಟ್ಟು. ಅದರ ನಂತರ ನಾವು ಗೊಬ್ಬರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುದು. ಅದರ ಮೊದಲು ನೀವು 1ನೇ ಕ್ಲಾಸಿನಲ್ಲಿ ಇದ್ದು 5ನೇ ಕ್ಲಾಸಿನ ತನಕ ನಿಮ್ಗೆ ಏನು ಕೊಡದಿದ್ರೆ ಏನಾಗ್ತೀರಿ ನೀವು? ಮೊಟ್ಟೆ ಕೊಡದಿದ್ರೆ, ಊಟ ಕೊಡದಿದ್ರೆ ನಿಮ್ಗೆ ಪೋಷಕಾಂಶಗಳು ಸಿಗುವುದಿಲ್ಲ. ಹಾಗೇನೆ ಅಡಿಕೆ ಮರಕ್ಕೆ ಪ್ರತಿ 3 ತಿಂಗಳಿಗೊಮ್ಮೆ ಒಮ್ಮೆಲೆ ಕೊಟ್ರೆ ಏನಾಗ್ತದೆ? ಯಾವುದು? ಸಾಯ್ತಲ್ಲ, ಅಜೀರ್ಣ ಆಗ್ತದೆ. ಅದಕ್ಕೆ ನೀವು 8 ದಿವಸದ ಒಮ್ಮೆಲೆ 3 ಸಲ ಊಟ ಮಾಡೋದನ್ನು ಒಮ್ಮೆಲೆ ಊಟ ಮಾಡಿದ್ರೆ ಏನಾಗ್ತದೆ? ರೋಗ ಬರ್ತದಲ್ಲ. ಗಿಡಗಳಿಗೂ ಕೂಡ ಅಜೀರ್ಣ ಆಗ್ತದೆ. ಅದಕ್ಕೆ ಯಾವ ಯಾವ ಕಾಲದಲ್ಲಿ ಯಾವ ಯಾವ ಪೋಷಕಾಂಶಗಳು ಬೇಕು ಅದನ್ನು ಮಾತ್ರ ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕಾಗಿ ಪ್ರತಿ ವರ್ಷ ನಮ್ಮ ತೋಟದ ಮಣ್ಣು, ಗದ್ದೆ ಭತ್ತ ಬೆಳೆಯುವ ಜಾಗದಲ್ಲಿನ ಮಣ್ಣು, ಮತ್ತೆ ತೆಂಗಿನ ಮರ, ಹಲಸಿನ ಮರ, ಫ್ರೂಟ್ಸ್ಗಳ ಬುಡದ ಮಣ್ಣನ್ನು ಟೆಸ್ಟ್ ಮಾಡಬೇಕು. ಆವಾಗ ಏನು ಪೋಷಕಾಂಶಗಳು ಕಡಿಮೆ ಆಗಿದೆ, ಅದಕ್ಕೆ ಯಾವ ತರಹದ ಗೊಬ್ಬರ ಕೊಡಬೇಕು, ಯಾವ ಪೋಷಕಾಂಶ ಕೊಡಬೇಕು ಅಂತೇಳಿ ತಿಳಿತದೆ. ಆವಾಗ ಮಾತ್ರ ನಮ್ಗೆ ಕೃಷಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಇನ್ನೇನು ಅಡಿಕೆ ಆಯ್ತಲ್ಲ, 3 ವರ್ಷ ಆಗುವಾಗ ಅಡಿಕೆ ಬಂತು. ಬಾಕಿ ಕೆಲಸವನ್ನು ನೀವು ಮಾಡಿ, ಆವಾಗ ಸ್ವಲ್ಪ ದೊಡ್ಡದಾಗ್ತೀರಿ ನೀವು. ಬೇರೆ ಏನು ಹೇಳಿ? ಕಲ್ಲಂಗಡಿ. ಹತ್ತೂರು ಜಾತ್ರೆಗೆ ಹೋಗಿದ್ದಾರೆ, ಕಂಬಳಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಮೂಡುಬಿದಿರಿಗೆ ಕರ್ಕೊಂಡು ಹೋಗಿದ್ದಾರೆ. ಸಂತೋಷ. ಕಲ್ಲಂಗಡಿ ಮಾಡ್ಬೇಕಲ್ಲ. ಕಲ್ಲಂಗಡಿ ಇಲ್ಲಿ ಮಾಡಿದ ದಕ್ಷಿಣ ಕನ್ನಡದ ಬೆಳೆ ಅಲ್ಲ, ಆಗ್ತದೆ. ಇಲ್ಲಿ ಫಸಲೆ ಮಾತ್ರ ಜಾಸ್ತಿ ಆಗುದು. ಕಲ್ಲಂಗಡಿ ಆಗುದು ಚಳಿ ಬೇಕು, ಅದು ಬಯಲು ಸೀಮೆಯ ಬೆಳೆ. ಅದರಿಂದ ಅವರು ಅಲ್ಲಿ ಒಳ್ಳೆ ಮಾಡಿ ಬೆಳೀತಾರೆ, ಲೋಡ್ ಗಟ್ಲೆ ತರ್ತಾರೆ. ಅದರಿಂದ ನಮ್ಗೆ ಇಲ್ಲಿ ಅದು ಕಮ್ಮಿ ರೇಟಿಗೆ ಸಿಗ್ತದೆ. ಅದು ಕೂಡ ಹಾಗೆ, ಅದರ ಬೀಜಗಳು ಸೀಡ್ಸ್ ಸಿಗ್ತದೆ. ಇಲ್ಲಿ ನಾವು ಹಾಕಿದ್ರೆ ಈ ಬಿಸಿಲಿಗೆ ಅದು ಉದ್ದ ಹೋಗುದಿಲ್ಲ. ಅದಕ್ಕೆ ಜಾಸ್ತಿ ಸರ್ಕಾರಿ ಗೊಬ್ಬರ ಕೊಡಬೇಕು. ಅದರಿಂದ ಬಯಲು ಸೀಮೆಯಲ್ಲಿ ಆದ್ರೆ ಮಾತ್ರ ಇಲ್ಲಿ ತಂದು ಮಾರಲಿಕ್ಕೆ ಆಗ್ತದೆ. ಅದರಿಂದ ಇಲ್ಲಿಯ ರೈತರಿಗೆ ಜಾಸ್ತಿ ಲಾಭ ಇಲ್ಲ. ಇಲ್ಲಿ ಆಗುದು ಎಂತದು? ಬಸಳೆ, ಮತ್ತೆ ಕುಂಬಳಕಾಯಿ, ಬಾಳೆಕಾಯಿ, ಮಾವಿನ ಹಣ್ಣು ಒಳ್ಳೆ ಲಾಭ ಇದೆ. ಹಲಸಿನ ಹಣ್ಣು ಕೂಡ ಲಾಭ ಇದೆ. ನಾವು ಇಲ್ಲಿ ತಿನ್ನುವುದಿಲ್ಲ, ಮಂಗಗಳು ತಿಂತವೆ. ಅದೇ ನಾವು ಬೊಂಬಾಯಿಗೆಲ್ಲಿ ಬೀಸು ರೋಡಿಗೆ ಹೋದ್ರೆ ಒಂದು ಇದಕ್ಕೆ 10 ರೂಪಾಯಿ 15 ರೂಪಾಯಿ ಇದೆ. ಬೀಸು ರೋಡಲ್ಲಿ ಬಂದಿದೆ ಹಲಸಿನ. ನಮ್ಗೆ ಇಲ್ಲಿ ಇಲ್ಲ. ಹಲಸಿನ ಮರ ಜೀವಕ್ಕೆ ಭಾರಿ ಒಳ್ಳೇದು. ಈಗ ಯಾರು ತಿನ್ನುವುದಿಲ್ಲ, ಎಲ್ಲರಿಗೂ ಸಕ್ಕರೆ ಕಾಯಿಲೆ ಅಂತೆ. ಹುಣಸೆ ಹಣ್ಣು ಅದು ಉಪಯೋಗ ಮಾಡ್ತಾರೆ ಅಲ್ಲ. ಅದು ಕೂಡ ಈಗ ಇಲ್ಲಿ ಇಲ್ಲ, ಮಂಗ ತಿಂತವೆ.
ನಮ್ಗೆ ಸಿಗುವುದೇ ಇಲ್ಲ. ಅದು ಕೂಡ ಬಯಲು ಸೀಮೆಯಿಂದಲೇ ಬರುವಂತ ಪರಿಸ್ಥಿತಿ ನಮ್ಗೆ ಉದ್ಭವ ಆಗಿದೆ. ಹ ಯಾವುದು? ಧೂಪದ ಮರ. ಅದು ಎಣ್ಣೆ ತೆಗಿತಾರೆ. ಧೂಪದ ಮರ ಉಂಟು, ಹೆಕ್ಬೋದು. ಅದು ಕಾಡು ಉತ್ಪತ್ತಿ. ಅದಕ್ಕೂ ಕೂಡ ನರ್ವಲ್ ನೋಡಿದ್ದೀರಾ ನೀವು? ಯಾರೆಲ್ಲ? ನೀನು ಉಪಯೋಗ ಮಾಡ್ತಿ. ಈಗ ನಮ್ಮ ಇನ್ನು 2 ವರ್ಷದಲ್ಲಿ ಆಳ್ವಾಸ್ ಎಕ್ಸಿಬಿಷನ್ ಅಲ್ಲಿ ಮಾತ್ರ ಇಡ್ತಾರೆ ನರ್ವಲ್ ಅನ್ನ. ಮರ ಇಲ್ಲ. ಅದಕ್ಕಾಗಿ ಅವರು ನುಡಿಸಿರಿ ಮಾಡುವುದು, ಹಳೆ ಪರಿಕರಗಳನ್ನು ಇಟ್ಟು ಏನೆಲ್ಲ ವ್ಯವಸ್ಥೆ ಉಂಟು, ಹಲಸು ಮೇಳ ಮಾಡ್ತಾರೆ, ಬೇರೆ ಬೇರೆ ಮೇಳ ಮಾಡ್ತಾರೆ. ಎಲ್ಲ ವ್ಯವಸ್ಥೆ ನಮ್ಮ ಊರಿಗೆ ಪರಿಚಯಿಸ್ತಾರೆ ಅಲ್ವಾ? ಮತ್ತೆ ಬೇರೆ ಈರೋಲ್. 1-2 ಈರೋಲ್ ಇದೆ. ಇಲ್ಲ ಮತ್ತೆ ಎಲ್ಲ ತಮಿಳ್ನಾಡಲ್ಲಿ. ಅದು ಎಲ್ಲಿಯ ಬೆಳೆ ಈರೋಲ್? ಪುಸ್ತಕದಲ್ಲಿ ಎಲ್ಲಿ ಉಂಟು? ಅಲ್ವಾ? ಓದ್ಲಿಲ್ಲ. ಉಂಟಲ್ಲ? ಇಲ್ಲಿ ಕೆಲವು ಮರದಲ್ಲಿ ಮಾತ್ರ ಹಾಕ್ತಾರೆ. ಆ ಮರಕ್ಕೆ ಯಾರಾದ್ರೂ ಹತ್ತಾರ? ಇಲ್ಲಿಯ ಈರೋಳುಗಳನ್ನು ಯಾರಾದ್ರೂ ತಿಂತಾರ? ನಾವು ರೋಡ್ ಸೈಡ್ ಅಲ್ಲಿ ಇದ್ದ ಈರೋಳುಗಳನ್ನು ಮಾತ್ರ ತಿನ್ನೋದು. ತೆಗಿಲಿಕ್ಕೆ ಎಷ್ಟು ಕಷ್ಟ ಉಂಟು. ಅವರು ತಂದು 30 ರೂಪಾಯಿ ಕೊಡ್ತಾರೆ. ಇಲ್ಲಿ ಅವರು ತೆಗೆದುಕೊಟ್ರೆ ಅದಕ್ಕೆ 100 ರೂಪಾಯಿ ಕೊಡ್ಬೇಕು. ಸಿಗ್ತದಾ? ಇಲ್ಲಿಯ ಈರೋಳುಗಳು ರುಚಿ, ಆದ್ರೆ ಉಪಯೋಗ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಅವರು ತಂದು ಕೊಡ್ತಾರೆ. ಬೇರೆ ಬೇರೆ ಯಾವುದು? ಈಗ ಗೇರು ಬೀಜ ತಿಂತೀರಾ? ಬೀಜ ಮಾತ್ರ ಕೊಟ್ರೆ ತಿನ್ನುದಲ್ಲ, ಗೇರು ಬೀಜ ಮಾಡ್ತೀರಾ? ಗೇರು ಬೀಜ ಹೇಗಿದೆ ನೋಡಿದಿರಲ್ಲ? ಒಳ್ಳೆ ಪ್ರಶ್ನೆ ಕೇಳಿದೆ ಮಕ್ಕಳೇ. ಈಗ ಗೇರು ಬೀಜ ಅಡಿಕೆಗೆ 500 ರೂಪಾಯಿ ಆಗಿದೆ. ಗೇರು ಬೀಜಕ್ಕೆ ಈಗ 300 ರೂಪಾಯಿ ಆಗ್ಬೇಕಿತ್ತು, 100 ರೂಪಾಯಿಯಲ್ಲೇ ಇದೆ. ಮೊದಲು ಗೇರು ಮರ ಜಾಸ್ತಿ ಇತ್ತು. ಎಲ್ಲರೂ ಗೇರು ಮರ ಬೆಳೀತಿದ್ರು. ಅದಕ್ಕೂ ಕೂಡ ಈಗ ಮಂಗನ ಕಾಟ, ಬಾವಲಿಗಳ ಕಾಟ ಗೇರು ಮರಕ್ಕೆ. ನೋಡಿದಿರಾ? ನಾವು ಗೇರು ಮರದ ಬೀಜವನ್ನು ಹೆಕ್ಕಿ 3 ಇಲ್ಲದ್ರೆ 5 ಬೀಜ ಕೊಟ್ರೆ ನಮ್ಗೆ ಇಲ್ಲಿ ಶಾಲೆ ಕಲಿಯುವಾಗ ಒಂದು ಐಸ್ ಕ್ಯಾಂಡಿ ಕೊಡ್ತಿದ್ರು. ನೀವು ಐಸ್ ಕ್ಯಾಂಡಿ ತಿಂತೀರಾ? ಶಾಲೆಗೆ ಬರ್ತದ? ಈಗ ಇಲ್ಲಿ ಬರ್ತದ? ಯಾರು ತರುದು? ಶನಿವಾರ ನಮ್ಗೆ ಡೈಲಿ ಇಲ್ಲಿ ಐಸ್ ಕ್ಯಾಂಡಿ ಬರ್ತಿತ್ತು. ನಾವು ಗೇರು ಬೀಜವನ್ನು ತಂದು 5 ಬೀಜ ಕೊಟ್ಟು ಐಸ್ ಕ್ಯಾಂಡಿ ಕೊಡ್ತಿದ್ವಿ. ನಮ್ಗೆ ಮನೆಯಲ್ಲಿ ದುಡ್ಡು ಕೊಡ್ತಿರ್ಲಿಲ್ಲ. ಅದರ ನಂತರ ನಮ್ಗೆ ಸೈಕಲ್ ಕಲೀಲಿಕ್ಕೂ ಕೂಡ ಇಲ್ಲಿ ಒಂದು ಸೈಕಲ್ ಅಂಗಡಿ ಇತ್ತು. ಒಂದು 3 ಬೀಜ ಕೊಟ್ರೆ 1 ಗಂಟೆ ಸೈಕಲ್ ಕೊಡ್ತಿದ್ರು. ಹಾಗೆ ನಾವು ಸೈಕಲ್ ಕಲ್ತಿದ್ದೇವೆ. ಈಗ ಗೇರು ಮರವನ್ನು ಯಾರು ನೆಡ್ತಾರೆ? ಯಾರು ನೆಡುವುದಿಲ್ಲ. ಒಳ್ಳೆ ತಳಿಗಳು ಬಂದಿವೆ, ನಾವು ನೆಡ್ತಾ ಇದ್ದೇವೆ. ಒಳ್ಳೆ ಒಳ್ಳೆ ಬೀಜ ಬರುವ ಒಳ್ಳೆ ಒಳ್ಳೆ ತಳಿಗಳು, ಒಳ್ಳೆ ಒಳ್ಳೆ ಹೆಸರಿನ ತಳಿಗಳು ಬಂದಿವೆ. ಅದನ್ನು ನೆಡ್ಬೋದು. ನೆಲ್ಲಿಕಾಯಿ ಮರವನ್ನು ನೆಡ್ಬೋದು. ಎಲ್ಲಿ ಭೂಮಿಯಲ್ಲೂ ನೀರಿಲ್ಲ, ಬರಡಾಗಿದೆ ಭೂಮಿ, ಅಲ್ಲಿ ನೆಲ್ಲಿಕಾಯಿ ಮರವನ್ನು ನೆಟ್ಟು ಅದರ ಕೃಷಿಯನ್ನು ಮಾಡ್ಬೋದು. ಶಿವಮೊಗ್ಗದಲ್ಲಿ 20 ಕಿಲೋಮೀಟರ್ ದೂರ ಹೋಗುವಾಗ ಕೇಳ್ತೀರಾ? ಶಿವಮೊಗ್ಗದಿಂದ 20 ಕಿಲೋಮೀಟರ್ ದೂರ ಹೋಗುವಾಗ ಶಿಕಾರಿಪುರ ರೋಡಲ್ಲಿ ಒಂದು ನೆಲ್ಲಿಕಾಯಿ ಮರದ ತೋಟ ಇದೆ. ಎಷ್ಟು ಎಕರೆ ಇದೆ? 40 ಎಕರೆ ತೋಟ. ಆ 40 ಎಕರೆ ತೋಟದಿಂದ ಇಡೀ ಮುಂಬೈಗೆ 150 ಟನ್ ನೆಲ್ಲಿಕಾಯಿಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಒಬ್ಬ ರೈತ. ಶಿವಮೊಗ್ಗದಲ್ಲಿ ದೊಡ್ಡ ಜವಳಿ ಅಂಗಡಿ ಇದೆ ಅವರಿಗೆ. ಎಲ್ಲಿ ನೀರು ಕಡಿಮೆ ಉಂಟು, ಎಲ್ಲಿ ಬಿಸಿಲು ಜಾಸ್ತಿ ಉಂಟು, ಆ ಡ್ರೈ ಲ್ಯಾಂಡ್ ಅಲ್ಲಿ ನೆಲ್ಲಿಕಾಯಿ ಬೆಳೆಯನ್ನು ಕೂಡ ಬೆಳೀಲಿಕ್ಕೆ ಅವಕಾಶ ಉಂಟು. ಅದು ಕೂಡ ಮಾಡ್ಬೋದು. ಇಲ್ಲಿ ಕೂಡ ಆಳ್ವಾಸಲ್ಲಿ ಒಂದು 150 ಗಿಡಗಳನ್ನು ತಂದು ನಾವು ನೆಟ್ಟು
ಪ್ರತಿ ವರ್ಷ ಹೋಗಿ ನೆಲ್ಲಿಕಾಯಿಯನ್ನು ನಾವು ತಿಂತಾ ಇದ್ದೇವೆ. ಹಾಗೆ ಬೇರೆ ಸೀತಾಫಲ, ಇಲ್ಲಿ ಸೀತಾಫಲ ತಿನ್ನುವುದು, ಗಿಡಗಳನ್ನು ಮಾಡಿ ನೆಟ್ಟು ಪೋಷಕಾಂಶ ಕೊಟ್ಟು ಬೆಳೆಸಿ ಈಗ ಸೀತಾಫಲ ಸಿಗುವಂತ ಸಮಯ. ಅದು ತಿಂದ್ರೆ ಭಾರಿ ಒಳ್ಳೇದು. ಚಿಕ್ಕು ಎಲ್ಲ ಮಾಡ್ಬೋದು, ಬಾವಲಿ, ಮಂಗಗಳು, ಪೇರಳೆ, ಎಲ್ಲ ತಿನ್ಬೋದು, ಎಲ್ಲ ಬೆಳೆಸ್ಬೋದು. ಎಲ್ಲ ವನಮಹೋತ್ಸವದಲ್ಲಿ ಕೇಳಿ ಮಕ್ಕಳೇ, ವನಮಹೋತ್ಸವದಲ್ಲಿ ಎಲ್ಲ ಗಿಡಗಳನ್ನು ಕೊಡ್ತೇವೆ. ಅದರಿಂದ ಎಲ್ಲ ಗಿಡಗಳನ್ನು ಕೊಂಡೋಗಿ ನೆಟ್ಟು ಅದಕ್ಕೆ ರೋಗ ಬಂದ್ರೆ ಕೈಬೇವಿನ ಎಣ್ಣೆ ಹಾಕಿ ಸ್ಪ್ರೇ ಮಾಡಿ ಅದರಿಂದ ಫಲ ಬಂದು ಯಾವ ಕೃಷಿಯನ್ನು ಮಾಡ್ಲಿಕ್ಕೂ ಆಗ್ತದೆ. ನಿಮ್ಮ ಹೆತ್ತವರ ಹತ್ರ ಕೇಳಿ. ಅದರಿಂದ ನನಗೆ 3 ವರ್ಷದಿಂದ ನೆಟ್ಟು ಫಲ ಬಂದು ಕೊಡ್ಬೇಕಂತ ಹೇಳಿದ್ರೆ, ಮಕ್ಕಳು ಕೇಳಿದ್ರೆ ಈಗಿನ ಕಾಲದಲ್ಲಿ ಹೆತ್ತವರು ಮಾಡಿ ಕೊಡ್ತಾರೆ. ಈಗಿನ ಹೆತ್ತವರು ಖಂಡಿತ ಮಾಡಿ ಕೊಡ್ತಾರೆ. ಮೊದ್ಲಿನ ಹೆತ್ತವರು ನಮ್ಗೆ 2 ಕೊಡ್ತಿದ್ರು ಕೆಲಸ ಮಾಡು ಹೋಗಿ ಅಂತ, ಬೆಂದ್ರಿಕೆ ಸೂಮಲ್ಕುಳ ಹೇಳ್ತಿದ್ರು ಅಲ್ಲ. ಈಗಿನ ಮಕ್ಕಳು ನಿಮ್ಮನ್ನು ಕಂಬಳಕ್ಕೂ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕಲ್ಲಂಗಡಿಯನ್ನು ತಿನ್ಲಿಕ್ಕೆ ತೆಗೆದು ಕೊಡ್ತಾರೆ, ಜಾತ್ರೆಗೂ ಕರ್ಕೊಂಡು ಹೋಗ್ತಾರೆ ಅಲ್ವಾ. ನಮ್ಗಿಂತ ಜಾಸ್ತಿ ಈಗ ನಾಲೆಜ್ ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗೆ ಉಂಟು. ಪ್ರತಿಯನ್ನು ಗೂಗಲ್ ಅಲ್ಲಿ ನೀವು ಯಾವ್ದು ಈ ರೀಲ್ಸ್ ಅನ್ನು ನೋಡುವುದಕ್ಕಿಂತ ಅಪ್ಪ ಅಮ್ಮನ ಮೊಬೈಲ್ ಹಿಡ್ಕೊಂಡು ಕೃಷಿಯನ್ನು ಯೂಟ್ಯೂಬ್ ಅಲ್ಲಿ ಕೃಷಿ ಬರ್ತದೆ, ಒಳ್ಳೆ ಒಳ್ಳೆಯ ಸಂಸ್ಕಾರಗಳು ಇದ್ದಾವೆ. ಬೇಡದ್ದನ್ನೆಲ್ಲ ಮೊಬೈಲ್ ಅಲ್ಲಿ ನೋಡಿ ಕಲಿಯುವುದಕ್ಕಿಂತ ಒಳ್ಳೆಯ ವಿಚಾರಗಳನ್ನು ಕಲ್ತ್ರೆ, ಒಳ್ಳೆಯ ಮಕ್ಕಳಾದ್ರೆ, ಒಳ್ಳೆಯ ಸಂಪ್ರದಾಯ ಕಲ್ತ್ರೆ ನಮ್ಮ ನಾಡನ್ನು ಬೆಳಗಲಿಕ್ಕೆ ನಿಮ್ಮಿಂದ ಸಾಧ್ಯವಾಗ್ತದೆ. ಬೇರೆ ಟೀಚರ್ ಮುಗಿಸುವಲ್ಲ ಸಾಕ? ರಬ್ಬನ ಮುಂದಿನ ದಿವಸ ಅಲ್ಲಿ ಮಾಡುವ. ಈಗ 1 ಗಂಟೆ ಆಗುವಾಗ ಯಾರು ನಿಮ್ಮಲ್ಲಿ ಗಡಿಯಾರ ತರಲಿಲ್ಲ ಅಲ್ಲ? ಇಲ್ಲಿ ಗಡಿಯಾರ ಇಲ್ಲ. ನನ್ಗೆ ಗೊತ್ತಾಯ್ತು ನೀವು ಚಪ್ಪಾಳೆ ತಟ್ಟಿದ್ರೆ ನನ್ನ ಭಾಷಣವನ್ನು ಮುಗಿಸ್ಬೇಕು ಅಲ್ವಾ? ಖುಷಿ ಆಯ್ತಲ್ಲ? ಖುಷಿಯಿಂದ ಹೋಯ್ತಾ ಅಲ್ಲ ನನ್ನ ಭಾಷಣ ಬಂದ್ ಮಾಡ್ಬೇಕಂತೇನೆ? ಖುಷಿಯಿಂದ. ವೆರಿ ಗುಡ್. ನನ್ನ ಮಾತನ್ನು ಆಲಿಸಿದ್ದಕ್ಕೆ ಅಧ್ಯಾಪಕ ವೃಂದದವರಿಗೆ ಮತ್ತೆ ವಿದ್ಯಾರ್ಥಿ ವೃಂದದವರಿಗೆ ನಿಮ್ಗೂ ಕೂಡ ಪ್ರಯೋಜನ ಆಗ್ಲಿ, ನಿಮ್ಗೂ ಕೂಡ ದೇವರು ಒಳಿತನ್ನಲ್ಲಿ ಮಾಡಿ ಪ್ರಕೃತಿಯ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಮಾತನ್ನು ಆಲಿಸಿದ್ದಕ್ಕೆ ಪುನೊಮ್ಮೆ ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವರದ್ದು ಪರಿಚಯ ಇದೆ ಅಲ್ಲ ನಿಮ್ಗೆಲ್ರಿಗೂ? ನೋಡಿದ್ದೀರಾ ಅವರನ್ನು? ಅವರು ನಮ್ಮ ಗ್ರಾಮ ಕಲ್ಲಬೆಟ್ಟು ಗ್ರಾಮದವರೇ, ಇಲ್ಲಿಯ ಹಳೆ ವಿದ್ಯಾರ್ಥಿ. ಹೌದು, ಇವರು ಅಂದ್ರೆ ನಮ್ಗೆ ಅವಕಾಶಗಳು ತುಂಬಾ ಸಿಗ್ತವೆ, ಆದ್ರೆ ನಾವು ಅದನ್ನು ಬಳಸಿಕೊಳ್ಳುವುದು ಕಡಿಮೆಯಾಗಿದೆ ಅಂತ ಹೇಳಿದ್ರು ಅವರು. ನಮ್ಗೆ ಅವಕಾಶಗಳು ಸಿಗ್ತವೆ, ಆದ್ರೆ ಮೊದಲಿನವರಿಗೆ ಅವಕಾಶಗಳು ಸಿಗ್ತಿರ್ಲಿಲ್ಲ, ಮತ್ತು ಅದರ ಬಗ್ಗೆ ಮಾಹಿತಿಗಳು ನಮ್ಗೆ ಸಿಗ್ತಿರ್ಲಿಲ್ಲ. ಆದ್ರೆ ಈಗಿನ ಮಕ್ಕಳಿಗೆ ಪ್ರತಿಯೊಂದು ಮಾಹಿತಿಗಳು ನಮ್ಗೆ ಮಾಧ್ಯಮದ ಮೂಲಕ ದೊರೆಯುತ್ತವೆ, ಮತ್ತು ಇಂತಹ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳಿಂದ ನಮ್ಗೆ ಮಾಹಿತಿ ದೊರೆಯಲಿಕ್ಕೆ ನಿಮ್ಗೆ ಅವಕಾಶಗಳು ಸಿಗುತ್ತವೆ. ಮಕ್ಕಳೇ, ಅದನ್ನು ನೀವು ಸದುಪಯೋಗ ಪಡಿಸಿಕೊಂಡು ಮುಂದೆ ಕೃಷಿಯಲ್ಲಿ ನಾವು ಯಾವ ರೀತಿ ಜವಾಬ್ದಾರಿಯನ್ನು ಪಡೆಯಬೇಕು ಎಂಬುದನ್ನು ನಮ್ಗೆ ಸವಿಸ್ತಾರವಾಗಿ ಹೇಳಿದರು. ಇವರ ಹೆಗಲ ಮೇಲೆ ಒಂದು ಶಾಲ್ ಉಂಟು, ನೋಡಿದ್ದೀರಾ? ಯಾಕೆ ಹಾಕಿರ್ಬೋದು? ಅವರೊಬ್ಬ ರೈತ ಮುಖಂಡ. ಎಲ್ಲಿಗೆ ಬೇಕಿದ್ರು ಹೋಗಿ ಅವ್ರು ಹೇಳಿದ್ರಲ್ಲ, ಇಡೀ ದೇಶವನ್ನು ಸುತ್ತಿ ಬಂದಿದ್ದಾರೆ ಅಂತ ಹೇಳಿ ಅಲ್ವಾ? ಅವರ ಕೃಷಿಯ ಬಗ್ಗೆ ನೀವು ಯಾವುದೇ ಮಾಹಿತಿಯನ್ನು ಕೇಳಿ, ಅವರು ಸರಾಗವಾಗಿ ಮತ್ತು ಕ್ಷಣದಲ್ಲಿ ಅವರು ತಮ್ಮ ಮಾಹಿತಿ, ನಿಮಗೆ ಬೇಕಾಗುವಂತಹ ಮಾಹಿತಿಯನ್ನು ಅವರು ನೀಡುತ್ತಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ, STMC ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನೀಡುತ್ತೇನೆ. ಮತ್ತು ಅವರು ನಮ್ಮ ಶಾಲೆಗೆ ಸದಾ ಸಹಕಾರ ನೀಡುತ್ತಾ ಬಂದಿರುತ್ತಾರೆ. ಹಾಗೆ ಅವರು ಉದಾರ ದಾನಿಗಳು ಹೌದು. ನೀವು ಕೂತ್ಕೊಳ್ಳುವ ಬೆಂಚುಗಳು ಉಂಟಲ್ವಾ, ಯಾವುದು ಕೆಂಪಿದ್ದು ಒಂದು ಉಂಟಲ್ಲ, ಅದು ದಾನ ಮಾಡಿದ್ದು ಇವರೇ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.